ಸ್ಕ್ರೀನ್ ಕಾಣಿಸ್ತಿದೆ ಅಲ್ಲ? ಪವಿತ್ರ ಮ್ಯಾಮ್, ಸ್ಕ್ರೀನ್ ಕಾಣಿಸ್ತಿದೆನಾ? ಕಾಣಿಸ್ತಿದೆ ಮ್ಯಾಮ್. ಓಕೆ. ಸೊ ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ರಿಸರ್ಚ್ ಮೆಥಡ್ಸ್ ಅಲ್ಲಿ ಏನೇನ್ ಟಾಪಿಕ್ಸ್ ಎಲ್ಲ ಬರುತ್ತೆ ಅಂತ ಫಸ್ಟ್ ಹೇಳ್ತೀನಿ. ಸೊ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಮತ್ತೆ ಮೆಷರ್ಸ್ ಆಫ್ ಡಿಸ್ಪರ್ಷನ್ ಇಸ್ ನಥಿಂಗ್ ಬಟ್ ವೇರಿಯೇಷನ್ಸ್ ಬಗ್ಗೆ ಹೇಳ್ತೀರಿ. ಮತ್ತೆ ಸ್ಕ್ಯೂನೆಸ್ ಮೇಲೆ ಕಾರಿಲೇಷನ್ ಅಂಡ್ ರೆಗ್ರೆಷನ್ ಆಫ್ ಟೂ ವೇರಿಯಬಲ್ಸ್. ಪ್ರಾಬಬಿಲಿಟೀಸ್ ಅಲ್ಲಿ ಮೈಂಡ್ ಫೋಕಸ್ ಮಾಡೋದು ಬಯಾಸ್ ಥಿಯರಿ ಮೇಲೆ ಕ್ವಶನ್ಸ್ ಕೇಳ್ತಾರೆ, ಸೊ ಅದನ್ನ ಮಾತ್ರ ಫೋಕಸ್ ಮಾಡೋಣ. ಮತ್ತೆ ಪ್ರಾಬಬಿಲಿಟಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಬೈನಾಮಿಯಲ್, ಪಾಯ್ಸನ್ ಮತ್ತೆ ನಾರ್ಮಲ್ ಡಿಸ್ಟ್ರಿಬ್ಯೂಷನ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಮತ್ತೆ ರಿಸರ್ಚ್ ಅಲ್ಲಿ ಏನೇನ್ ಕಾನ್ಸೆಪ್ಟ್ಸ್ ಬರುತ್ತೆ, ಏನೇನ್ ಟೈಪ್ಸ್ ಬರುತ್ತೆ, ರಿಸರ್ಚ್ ಡಿಸೈನ್ ಅಂದ್ರೆ ಏನು ಅಂತ ಕ್ವಶನ್ ಕೇಳ್ತಾರೆ. ನೆಕ್ಸ್ಟ್ ಡೇಟಾ ಕಲೆಕ್ಷನ್ ಮೆಥಡ್ಸ್ ಮತ್ತೆ ಕ್ಲಾಸಿಫಿಕೇಶನ್ ಆಫ್ ಡೇಟಾ, ಅಂದ್ರೆ ಪ್ರೈಮರಿ ಡೇಟಾ ಕಲೆಕ್ಷನ್, ಸೆಕೆಂಡರಿ ಡೇಟಾ ಕಲೆಕ್ಷನ್, ಡೇಟಾದಲ್ಲಿ ಕ್ಲಾಸಿಫಿಕೇಶನ್ ಇರುತ್ತೆ, ಸೊ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಮತ್ತೆ ಸ್ಯಾಂಪ್ಲಿಂಗ್ ಅಂಡ್ ಎಸ್ಟಿಮೇಷನ್ ಮೇಲೆ ಮೆಥಡ್ಸ್ ಆಫ್ ಸ್ಯಾಂಪ್ಲಿಂಗ್ ಅಂದ್ರೆ ಏನು, ಪ್ರಾಬಬಿಲಿಟಿ ಸ್ಯಾಂಪ್ಲಿಂಗ್ ಅಂದ್ರೆ ಏನು, ನಾನ್ ಪ್ರಾಬಬಿಲಿಟಿ ಮೆಥಡ್ಸ್ ಅಂದ್ರೆ ಏನು, ಸ್ಯಾಂಪ್ಲಿಂಗ್ ಡಿಸ್ಟ್ರಿಬ್ಯೂಷನ್, ಸೆಂಟ್ರಲ್ ಲಿಮಿಟ್ ಥಿಯರಮ್, ಇದ್ರ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಸ್ಟ್ಯಾಂಡರ್ಡ್ ಎರರ್ ಮತ್ತೆ ಸ್ಟ್ಯಾಟಿಸ್ಟಿಕಲ್ ಎಸ್ಟಿಮೇಷನ್ಸ್ ಮೇಲೆ ಕ್ವಶನ್ಸ್ ಕೇಳ್ತಾರೆ. ಮತ್ತೆ ಲಾಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಯಾವುದು ಅಂದ್ರೆ ಹೈಪೋಥಿಸಿಸ್ ಟೆಸ್ಟಿಂಗ್. ಹೈಪೋಥಿಸಿಸ್ ಅಲ್ಲಿ ಪ್ಯಾರಾಮೆಟ್ರಿಕ್ ಟೆಸ್ಟಿಂಗ್ ಅಂದ್ರೆ ಏನು, ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂದ್ರೆ ಏನು, ಅದ್ರಲ್ಲಿ ಏನೇನ್ ಮೆಥಡ್ಸ್ ಬರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಮತ್ತೆ ರಿಪೋರ್ಟ್ ರೈಟಿಂಗ್, ಇಷ್ಟು ಮೆಥಡ್ಸ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಾವು ಕವರ್ ಮಾಡಬೇಕಾಗುತ್ತೆ ಎಕ್ಸಾಮ್ಗೆ. ಸೊ ಮೈನ್ ಇಂಪಾರ್ಟೆಂಟ್ ಇವತ್ತು ನಾನು ಮಾಡೋದು ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಮೇಲೆ ಮಾಡ್ತೀನಿ. ಸೊ ವಾಟ್ ಈಸ್ ಸ್ಟ್ಯಾಟಿಸ್ಟಿಕ್ಸ್? ನಮ್ಗೆ ಗೊತ್ತಿರೋ ಹಂಗೆ ಸ್ಟ್ಯಾಟಿಸ್ಟಿಕ್ಸ್ ನಥಿಂಗ್ ಬಟ್ ಸೈನ್ಸ್ ಆಫ್ ಕಲೆಕ್ಟಿಂಗ್ ಅಂಡ್ ಅನಲೈಸಿಂಗ್ ದ ನ್ಯೂಮರಿಕಲ್ ಡೇಟಾ. ಸೊ ನಾವು ನ್ಯೂಮರಿಕಲ್ ಡೇಟಾನ ಕಲೆಕ್ಟ್ ಮಾಡಿ, ಸೊ ಅದನ್ನ ಅನಲೈಸ್ ಮಾಡ್ತೀರಿ, ಇಂಟರ್ಪ್ರಿಟಿಂಗ್ ಮಾಡ್ತೀರಿ, ಮತ್ತೆ ಕನ್ಕ್ಲೂಷನ್ ಕೊಡ್ತೀರಲ್ಲ, ಸೊ ದಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಸ್ಟ್ಯಾಟಿಸ್ಟಿಕ್ಸ್. ಸೊ ನಾವು ಏನೇ ಡೇಟಾನ ಕಲೆಕ್ಟ್ ಮಾಡಿರ್ಬೋದು, ಏನೇ ಸ್ಯಾಂಪಲ್ ತಗೊಂಡಿರ್ಬೋದು, ಅದು ಇನ್ಫರೆನ್ಸಿಂಗ್ ಟು ದ ಪ್ರೊಪೋರ್ಷನ್ ಫ್ರಮ್ ದ ಹೋಲ್. ಸೊ ಒಂದು ಪಾಪ್ಯುಲೇಷನ್ ಹೋಲ್ ಅಲ್ಲಿ ನಾವು ಒಂದು ಸರ್ಟೆನ್ ಪ್ರೊಪೋರ್ಷನ್ ತಗೊಂಡು ನಾವೇನ್ ಮಾಡ್ತೀರಿ, ಅನಲೈಸ್ ಮಾಡ್ತೀರಿ, ಇಂಟರ್ಪ್ರೇಟ್ ಮಾಡ್ತೀರಿ, ಮತ್ತೆ ಕನ್ಕ್ಲೂಷನ್ ಕೊಡ್ತೀರಿ. ಸೊ ವಾಟ್ ಈಸ್ ಡೇಟಾ? ಡೇಟಾ ಇಸ್ ನಥಿಂಗ್ ಬಟ್ ಕಲೆಕ್ಷನ್ ಆಫ್ ನಂಬರ್ಸ್ ಆದ್ರೂ ಆಗಿರ್ಬೋದು, ಫ್ಯಾಕ್ಟ್ಸ್ ಆದ್ರೂ ಆಗಿರ್ಬೋದು, ರೆಕಾರ್ಡ್ಸ್ ಆದ್ರೂ ಆಗಿರ್ಬೋದು, ಆರ್ ಇನ್ ದ ವೇರಿಯೇಬಲ್ಸ್. ಆ ವೇರಿಯೇಬಲ್ಸ್ ಅಲ್ಲಿ ನಂಬರ್ಸ್ ಆದ್ರೂ ಕಲೆಕ್ಟ್ ಮಾಡ್ಬೋದು, ಫ್ಯಾಕ್ಟ್ಸ್ ಆದ್ರೂ ಆಗಿರ್ಬೋದು, ರೆಕಾರ್ಡ್ಸ್ ಆದ್ರೂ ಆಗಿರ್ಬೋದು. ಏನಕ್ಕೋಸ್ಕರ ಅಂದ್ರೆ ಮೆಷರ್ಮೆಂಟ್ ಮಾಡೋದಕ್ಕೋಸ್ಕರ ನಾವು ಡೇಟಾನ ಕಲೆಕ್ಟ್ ಮಾಡ್ತೀವಿ. ಡೇಟಾ ಇಂದ ನಾವ್ ಏನ್ ಮಾಡ್ತೀರಿ, ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ. ಏನೇ ಪ್ರಾಬ್ಲಮ್ನ ನಾವು ಸೊಲ್ಯೂಷನ್ ಮಾಡಬೇಕು ಅಂತಂದ್ರೆ ನಮ್ಗೆ ಏನ್ ಬೇಕು, ಡೇಟಾನ ಕಲೆಕ್ಷನ್ ಮಾಡಲೇಬೇಕಾಗುತ್ತೆ. ಸೊ ಟೈಪ್ಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಪ್ರಾಪರ್ಟೀಸ್ ನೋಡ್ಕೊಳ್ಳಿ. ಸೊ ಇದ್ರ ಮೇಲೆ ಕ್ವಶನ್ ಕೇಳ್ಬೋದು. ಸೊ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಇಸ್ ನಥಿಂಗ್ ಬಟ್ ಅಗ್ರಿಗೇಟ್ಸ್ ಆಫ್ ಫ್ಯಾಕ್ಟ್ಸ್. ಸೊ ಏನ್ ಫ್ಯಾಕ್ಟ್ ಇರುತ್ತೋ ಅದನ್ನ ನಾವು ಕಂಬೈನ್ಡ್ ಆಗಿ ನಾವು ತಗೊಂತೀವಿ. ಫಾರ್ ಎಕ್ಸಾಂಪಲ್, ಸ್ಕೋರ್ಸ್ ಆಫ್ ಎ ಸ್ಟೂಡೆಂಟ್. ಸೊ ಸ್ಟೂಡೆಂಟ್ ಸ್ಕೋರ್ಸ್ ಏನಿರುತ್ತೋ ನಾವು ಅದನ್ನ ಕಲೆಕ್ಟ್ ಮಾಡ್ತೀರಿ ಅನ್ಕೊಳ್ಳಿ. ಸೊ ಅದನ್ನ ಟೋಟಲ್ ಮಾಡ್ತೀವಿ. ಅಗ್ರಿಗೇಟ್ ಇಸ್ ನಥಿಂಗ್ ಬಟ್ ಟೋಟಲ್ ಮಾಡ್ತೀವಿ. ಸೊ ಅಗ್ರಿಗೇಟ್ ಆಫ್ ಫ್ಯಾಕ್ಟ್ಸ್. ನೆಕ್ಸ್ಟ್ ನ್ಯೂಮರಿಕಲ್ ಆಗಿ ಎಕ್ಸ್ಪ್ರೆಸ್ ಮಾಡ್ತೀರಿ, ಅಫೆಕ್ಟೆಡ್ ಬೈ ಡಿಫ್ರೆಂಟ್ ಫ್ಯಾಕ್ಟರ್ಸ್. ಅದು ಏನೇ ನಂಬರ್ಸ್ ನಾವು ಕಲೆಕ್ಟ್ ಮಾಡಿರ್ಲಿ, ಅದು ಡಿಫ್ರೆಂಟ್ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಅಂಡ್ ಇಟ್ ಶುಡ್ ಬಿ ಕಲೆಕ್ಟೆಡ್ ಅಂಡ್ ಎಸ್ಟಿಮೇಟೆಡ್. ಡೇಟಾ ಸ್ಟ್ಯಾಟಿಸ್ಟಿಕ್ಸ್ ನಾವು ಏನೇ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿರ್ತೀರ ಅದು ಕಲೆಕ್ಟೆಡ್ ಆಗಿರ್ಬೋದು, ಇಲ್ಲಾಂದ್ರೆ ಎಸ್ಟಿಮೇಟೆಡ್ ಆಗಿರ್ಬೋದು. ಅಂಡ್ ಇಟ್ ಶುಡ್ ಬಿ ಸಿಸ್ಟಮ್ಯಾಟಿಕ್ ಕಲೆಕ್ಷನ್. ಸೊ ನಾವ್ ಏನೇ ಇನ್ಫಾರ್ಮೇಶನ್ ಕಲೆಕ್ಷನ್ ಮಾಡಿರ್ಲಿ ಅದು ಸಿಸ್ಟಮ್ಯಾಟಿಕ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್, ಸೊ ಫಸ್ಟ್ ಏನ್ ಮಾಡ್ತೀರಿ, ಡೇಟಾನ ಕಲೆಕ್ಟ್ ಮಾಡ್ತೀರಿ. ನೆಕ್ಸ್ಟ್ ಏನ್ ಮಾಡ್ತೀರಿ, ಅನಲೈಸ್ ಮಾಡ್ತೀರಿ. ಆಮೇಲೆ ಏನ್ ಮಾಡ್ತೀರಿ, ಇಂಟರ್ಪ್ರಿಟ್ ಮಾಡ್ತೀರಿ. ಇಟ್ ಈಸ್ ಶುಡ್ ಬಿ ಇನ್ ಎ ಸಿಸ್ಟಮ್ಯಾಟಿಕ್ ಫಾರ್ಮ್ ಅಲ್ಲೇ ಇರುತ್ತೆ. ಫಸ್ಟ್ ಇಂಟರ್ಪ್ರಿಟೇಷನ್ ಮಾಡಿ, ಅನಲೈಸ್ ಮಾಡಿ, ಮತ್ತೆ ಡೇಟಾ ಕಲೆಕ್ಷನ್ ಮಾಡಲ್ಲ. ಸೊ ಆರ್ಡರ್, ಪ್ರಾಪರ್ ಆರ್ಡರ್ ಅಲ್ಲಿ ಬರುತ್ತೆ. ದಟ್ ಈಸ್ ಕಾಲ್ಡ್ ಎ ಸಿಸ್ಟಮ್ಯಾಟಿಕ್ ಪ್ರೋಸೆಸ್ ಅಲ್ಲಿ ಇರುತ್ತೆ. ಅಂಡ್ ಪ್ರೀ ಡಿಟರ್ಮೈನ್ಡ್ ಪರ್ಪಸ್. ನಾವ್ ಏನಕ್ಕೋಸ್ಕರ ನಾವು ರಿಸರ್ಚ್ ಮಾಡ್ತಿದ್ದೀರಿ ಅಂತ ನಮ್ಗೆ ಪರ್ಪಸ್ ಅಂತೂ ಗೊತ್ತಿರ್ಬೇಕು. ಫಾರ್ ಎಕ್ಸಾಂಪಲ್, ಇನ್ವೆಸ್ಟ್ಮೆಂಟ್ ಇಂದ ರಿಸ್ಕ್ ಇದ್ರೆ, ಯಾವ್ದಾದ್ರು ಇನ್ವೆಸ್ಟ್ಮೆಂಟ್ ಅಲ್ಲಿ ರಿಸ್ಕ್ ಜಾಸ್ತಿ ಇದ್ರೆ
ರಿಟರ್ನ್ ಜಾಸ್ತಿ ಇರುತ್ತೆ. ರಿಸ್ಕ್ ಜಾಸ್ತಿ ಇದ್ರೆ ಏನಿರುತ್ತೆ, ರಿಟರ್ನ್ ಜಾಸ್ತಿ ಇರುತ್ತೆ. ಸೊ ಇಟ್ ಈಸ್ ಅ ಟಾಪಿಕ್. ನಾನು ಅದನ್ನ ಡೇಟಾ ಕಲೆಕ್ಟ್ ಮಾಡಬೇಕು ಅಂತಂದ್ರೆ ಫಸ್ಟ್ ನನಗೆ ಏನ್ ಗೊತ್ತಿರಬೇಕು, ಪರ್ಪಸ್ ಗೊತ್ತಿರ್ಬೇಕು. ಓಕೆ, ಅಲ್ಲಿ ರಿಸ್ಕ್ ಇದ್ರೆ ನಂಗೆ ರಿಟರ್ನ್ ಬರುತ್ತಾ ಇಲ್ವಾ ಅಂತ ನಾನು ಫಸ್ಟ್ ಪರ್ಪಸ್ ಗೊತ್ತಿದ್ರೆ ಮಾತ್ರ ನಾನು ಡೇಟಾನ ಕಲೆಕ್ಷನ್ ಮಾಡಕ್ಕಾಗುತ್ತೆ. ದಿಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಸ್ಟ್ಯಾಟಿಸ್ಟಿಕ್ಸ್, ಆಲ್ಸೋ ದ ಪ್ರಾಪರ್ಟೀಸ್ ಆಫ್ ಡೇಟಾ ಅಂತಾನು ಹೇಳ್ಬೋದು. ಸೊ ಡೇಟಾದಲ್ಲಿ 2 ಟೈಪ್ಸ್ ಇದೆ, ಒಂದು ಕ್ವಾಂಟಿಟೇಟಿವ್ ಡೇಟಾ ಮತ್ತೆ ಇನ್ನೊಂದು ಕ್ವಾಲಿಟೇಟಿವ್ ಡೇಟಾ. ಕ್ವಾಂಟಿಟೇಟಿವ್ ಡೇಟಾ ನಂಬರ್ಸ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡಿದ್ರೆ ಅದನ್ನ ಕ್ವಾಂಟಿಟೇಟಿವ್ ಡೇಟಾ ಅಂತ ಕರಿತೀವಿ. ದ ಡೇಟಾ ವಿಚ್ ಕ್ಯಾನ್ ಬಿ ಎಕ್ಸ್ಪ್ರೆಸ್ ಇನ್ ನ್ಯೂಮರಿಕಲ್ ಟರ್ಮ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಅದನ್ನ ಕ್ವಾಂಟಿಟೇಟಿವ್ ಡೇಟಾ ಅಂತ ಕರಿತೀರಿ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ ಯಾವ ಟೆಸ್ಟ್ ನ ನಾವು ಕ್ವಾಂಟಿಟೇಟಿವ್ ಡೇಟಾಗೆ ಯೂಸ್ ಮಾಡಬಹುದು ಅಂದ್ರೆ ಪ್ಯಾರಾಮೆಟ್ರಿಕ್ ಟೆಸ್ಟ್ ನ ಯೂಸ್ ಮಾಡ್ತೀವಿ. ಕ್ವಾಂಟಿಟೇಟಿವ್ ಡೇಟಾ ನ ಎಲ್ಲಿ ಯೂಸ್ ಮಾಡ್ತೀರಿ ಅಂದ್ರೆ ಪ್ಯಾರಾಮೆಟ್ರಿಕ್ ಟೆಸ್ಟ್ ಗೆ ಯೂಸ್ ಮಾಡ್ತೀರಿ. ಕ್ವಾಲಿಟೇಟಿವ್ ಡೇಟಾನ ಎಲ್ಲಿ ಯಾವ ಟೆಸ್ಟ್ ಗೆ ಯೂಸ್ ಮಾಡ್ತೀರಿ ಅಂದ್ರೆ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಗೆ ಯೂಸ್ ಮಾಡ್ತೀವಿ. ಸೊ ಪ್ಯಾರಾಮೆಟ್ರಿಕ್ ಟೆಸ್ಟ್ ಇಸ್ ನಥಿಂಗ್ ಬಟ್ ಇಸ್ ರೆಪ್ರೆಸೆಂಟ್ಸ್ ದ ಪಾಪ್ಯುಲೇಷನ್. ಪಾಪ್ಯುಲೇಷನ್ ರೆಪ್ರೆಸೆಂಟ್ ಮಾಡೋದನ್ನ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂತ ಕರಿತೀರಿ. ಪಾಪ್ಯುಲೇಷನ್ ನ ರೆಪ್ರೆಸೆಂಟ್ಸ್ ಮಾಡದೇ ಇರೋದನ್ನ ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂತ ಕರಿತೀರಿ. ಇದು ಹೈಪೋಥಿಸಿಸ್ ಟೆಸ್ಟಿಂಗ್ ಅಲ್ಲಿ ನಾನು ಮತ್ತೆ ಇದನ್ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಪ್ಯಾರಾಮೆಟ್ರಿಕ್ ಟೆಸ್ಟ್ ಅಂದ್ರೆ ಏನು, ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಏನು ಅಂತ ಆಮೇಲೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಟೈಪ್ಸ್ ಆಫ್ ಡೇಟಾದಲ್ಲಿ ಕ್ವಾಂಟಿಟೇಟಿವ್ ಡೇಟಾ ಮತ್ತೆ ಕ್ವಾಲಿಟೇಟಿವ್ ಡೇಟಾಗೆ ಯಾವ ಟೈಪ್ಸ್ ಆಫ್ ಟೆಸ್ಟ್ ಅಪ್ಲಿಕೇಬಲ್ ಆಗುತ್ತೆ ಅಂತ ನಾಪ್ಕಾರಿ ಎಕ್ಸಾಮ್ ಅಲ್ಲಿ ಕೇಳ್ತಾರೆ. ಪ್ಯಾರಾಮೆಟ್ರಿಕ್ ಟೆಸ್ಟ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಕ್ವಾಂಟಿಟೇಟಿವ್ ಡೇಟಾಗೆ, ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಕ್ವಾಲಿಟೇಟಿವ್ ಡೇಟಾಗೆ ನಾಪ್ಕಾರಿ. ಸೊ ಕ್ವಾಂಟಿಟೇಟಿವ್ ಡೇಟಾದಲ್ಲಿ 2 ಟೈಪ್ಸ್ ಇದೆ, ಒಂದು ಕಂಟಿನ್ಯೂಸ್ ಡೇಟಾ ಮತ್ತೆ ಡಿಸ್ಕ್ರೀಟ್ ಡೇಟಾ. ಸೊ ಕಂಟಿನ್ಯೂಸ್ ಅಲ್ಲಿ ಮತ್ತೆ ಇಂಟರ್ವಲ್ ಮತ್ತೆ ರೇಷಿಯೋ ಸ್ಕೇಲ್ ಅಲ್ಲಿ ಟೈಪ್ಸ್ ಆಫ್ ಸ್ಕೇಲ್ಸ್ ಬರುತ್ತೆ. ಅದರಲ್ಲಿ ನಾಮಿನಲ್, ಆರ್ಡಿನಲ್, ಇಂಟರ್ವಲ್ ಮತ್ತೆ ರೇಷಿಯೋಸ್ ಅಂತ ಬರುತ್ತೆ. ಸೊ ಅದ್ರಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಕಂಟಿನ್ಯೂಸ್ ಅಲ್ಲಿ ಯಾವ್ದಾದ್ ಬರುತ್ತೆ ಅಂದ್ರೆ ಇಂಟರ್ವಲ್ ಮತ್ತೆ ರೇಷಿಯೋ ಅಂತ ಬರುತ್ತೆ. ಕ್ವಾಲಿಟೇಟಿವ್ ಅಲ್ಲಿ ನಾವು ಯಾವ ಸ್ಕೇಲ್ಸ್ ನ ಯೂಸ್ ಮಾಡ್ತೀವಿ, ನಾಮಿನಲ್, ಆರ್ಡಿನಲ್, ನಾಪ್ಕಾರಿ. ಸೊ ಇದ್ರಲ್ಲಿ ಕ್ವಶನ್ಸ್ ಏನೇನ್ ಕೇಳ್ತಾರೆ ಅಂದ್ರೆ ಪ್ಯಾರಾಮೆಟ್ರಿಕ್ ಟೆಸ್ಟ್ ಯಾವ್ದ್ರಲ್ಲಿ, ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಯಾವ ಡೇಟಾಗೆ ಯೂಸ್ ಮಾಡ್ತೀರಿ, ಇಂಟರ್ವಲ್ ಮತ್ತೆ ರೇಷಿಯೋ ಯಾವ ಟೈಪ್ ಆಫ್ ಡೇಟಾಗೆ ಯೂಸ್ ಮಾಡ್ತೀರಿ ಅಂದ್ರೆ ಕಂಟಿನ್ಯೂಸ್ ಕ್ವಾಂಟಿಟೇಟಿವ್ ಡೇಟಾಗೆ, ನಾಮಿನಲ್, ಆರ್ಡಿನಲ್ ಬಂದು ಕ್ವಾಲಿಟೇಟಿವ್ ಡೇಟಾಗೆ ಯೂಸ್ ಮಾಡ್ತೀವಿ. ಇದ್ರ ಮೇಲೆನು ಕ್ವಶನ್ಸ್ ಕೇಳ್ತಾರೆ. ಸೊ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ವಾಟ್ ಈಸ್ ಕಂಟಿನ್ಯೂಸ್ ಡೇಟಾ, ವಾಟ್ ಈಸ್ ಡಿಸ್ಕ್ರೀಟ್ ಡೇಟಾ ಅಂತ. Continuous data is nothing but information that fall into continuous series. So data ಬಂದು continuous ಆಗಿರುತ್ತೆ. For example 0 to 5, 5 to 10, 10 to 15 ಹೀಗೆ ಸೀರೀಸ್ ಆಗಿ ಇರುತ್ತೆ. ಅದನ್ನ ಕಂಟಿನ್ಯೂಸ್ ಡೇಟಾ ಅಂತ ಕರೀತಾರೆ. Discrete data is nothing but the type of data that has clear space between values is discrete data. So ಇಲ್ಲಿ ಯಾವುದೇ ಕಾರಣಕ್ಕೂ ಏನು ಡೇಟಾ ಕಂಟಿನ್ಯೂಸ್ ಇರಲ್ಲ, ಕ್ಲಿಯರ್ ಸ್ಪೇಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ 5, 10, 15, 20 ಅಂತ ಸಿಂಗಲ್ ಆಗುತ್ತೆ. ಇದನ್ನ ನಾವು ಡಿಸ್ಕ್ರೀಟ್ ಸೀರೀಸ್ ಅಂತ ಕರೀತೀವಿ. ಕಂಟಿನ್ಯೂಸ್ ಡೇಟಾನ ಮೆಜರ್ ಮಾಡ್ತೀರಿ, ಡಿಸ್ಕ್ರೀಟ್ ಡೇಟಾನ ಕೌಂಟಬಲ್ ಮಾಡ್ತೀವಿ. ಸೊ ಇದನ್ನ ಕೌಂಟ್ ಅಂತ ಕರೀತೀವಿ. ದಿಸ್ ಇಸ್ ಕೌಂಟ್. 5, 10, 15, 20 ಇದು ಕೌಂಟ್ ಮಾಡೋದು. ಮೆಷರ್ ಇಸ್ ನಥಿಂಗ್ ಬಟ್ 0 to 5, 5 to 10, 10 to 15 ಇಲ್ಲಿ ಮೆಷರ್ ಮಾಡ್ತೀರಿ. ಎವ್ರಿ ವ್ಯಾಲ್ಯೂ ವಿತ್ ಇನ್ ಎ ರೇಂಜ್ ಇಸ್ ಇನ್ಕ್ಲೂಡೆಡ್ ಇನ್ ದ ಕಂಟಿನ್ಯೂಸ್. ಏನೇ ವ್ಯಾಲ್ಯೂ ಆಗಿರ್ಲಿ ಅದು ಕಂಟಿನ್ಯೂಸ್ ಡೇಟಾ ರೇಂಜ್ ಅಲ್ಲೇ ಇರುತ್ತೆ. ಫಾರ್ ಎಕ್ಸಾಂಪಲ್ 8 ಅಂತ ಅನ್ಕೊಳ್ಳಿ. 8 ಅನ್ನೋ ನಂಬರ್ ಯಾವ ರೇಂಜ್ ಅಲ್ಲಿ ಇರುತ್ತೆ ಹೇಳಿ, 5 to 10 ರೇಂಜ್ ಅಲ್ಲಿ ಇರುತ್ತೆ. ದಟ್ ಈಸ್ ಕನ್ಸಿಡರ್ಡ್ ಆಸ್ ಎವ್ರಿ ವ್ಯಾಲ್ಯೂ ವಿತ್ ಇನ್ ದ ರೇಂಜ್ ಇಸ್ ಇನ್ಕ್ಲೂಡೆಡ್ ಇನ್ ದ ಕಂಟಿನ್ಯೂಸ್ ಡೇಟಾ. ಯಾವುದೇ ವ್ಯಾಲ್ಯೂ ತಗೊಂಡ್ಲಿ ಆ ವ್ಯಾಲ್ಯೂ ವಿತ್ ಇನ್ ದ ರೇಂಜ್ ಅಲ್ಲಿ ಇರುತ್ತೆ. ಇಲ್ಲಿ ದೇರ್ ಇಸ್ ಡಿಸ್ಟಿಂಕ್ಟ್ ಆರ್ ಡಿಫ್ರೆಂಟ್ ವ್ಯಾಲ್ಯೂಸ್ ಇನ್ ಡಿಸ್ಕ್ರೀಟ್. ಇಲ್ಲಿ 8 ಅಂದ್ರೆ 8 ಅಂತಾನೆ ತೋರಿಸ್ಬೇಕು.
5 ಅಂದ್ರೆ 5 ಅಂತಾನೆ ತೋರಿಸ್ಬೇಕು. ಇಲ್ಲಿ ಯಾವುದೇ ಕಾರಣಕ್ಕೂ ಯಾವ್ದು ರೇಂಜ್ ಇರಲ್ಲ ಯಾವ್ದ್ರಲ್ಲಿ ಡಿಸ್ಕ್ರೀಟ್ ಡೇಟಾದಲ್ಲಿ. ಕಂಟಿನ್ಯೂಸ್ ಡೇಟಾನ ಎಲ್ಲಿ ಯೂಸ್ ಮಾಡ್ತೀರಿ ಅಂತ ಗ್ರಾಫಿಕಲ್ ಹಿಸ್ಟೋಗ್ರಾಮ್ ಗ್ರಾಫಿಕ್ ಯೂಸ್ ಮಾಡೋದಕ್ಕೆ ಯೂಸ್ ಮಾಡ್ತೀರಿ. ಡಿಸ್ಕ್ರೀಟ್ ಡೇಟಾನ ಬಾರ್ ಗ್ರಾಫ್ಗೆ ಯೂಸ್ ಮಾಡ್ತೀರಿ. ನ್ಯಾಪ್ಕಾರ್ಲಿ ಕ್ವಶನ್ ಕೇಳ್ತಾರೆ, ಹಿಸ್ಟೋಗ್ರಾಮ್ ಗ್ರಾಫ್ ಯಾವ ಡೇಟಾಗೆ ಯೂಸ್ ಮಾಡ್ತೀರಿ ಅಂದ್ರೆ ಕಂಟಿನ್ಯೂಸ್ ಡೇಟಾಗೆ, ಬಾರ್ ಗ್ರಾಫ್ ಯಾವ ಡೇಟಾಗೆ ಯೂಸ್ ಮಾಡ್ತೀರಿ ಅಂದ್ರೆ ಡಿಸ್ಕ್ರೀಟ್ ಡೇಟಾ. ಕಂಟಿನ್ಯೂಸ್ ಡೇಟಾದಲ್ಲಿ ಗ್ರೂಪ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಸೊ ಅವಾಗಲೇ ಹೇಳಿದಲ್ಲ 0 to 5, 5 to 10, 10 to 15. ಈಗ ಫಾರ್ ಎಕ್ಸಾಂಪಲ್ ಫ್ರೀಕ್ವೆನ್ಸಿ, ಈಗ ಕ್ಲಾಸ್ ಅಲ್ಲಿ ಒಂದು 10 ಜನ 5ರಿಂದ 10 ಮಾರ್ಕ್ಸ್ ತೆಗೆದಿದ್ದಾರೆ ಅಂದ್ರೆ ಇಲ್ಲಿ ಫ್ರೀಕ್ವೆನ್ಸಿ ಬಂದು 10 ಇರುತ್ತೆ. 5 to 10 ಸ್ಕೋರ್ ಅಲ್ಲಿ ಎಷ್ಟು ಜನ ತೆಗೆದಿದ್ದಾರೆ, ದಟ್ ಇಸ್ ಫ್ರೀಕ್ವೆನ್ಸಿಸ್ ಪರ್ಫಾರ್ಮ್ ಅಗೇನ್ಸ್ಟ್ ಗ್ರೂಪ್ ಮೇಲೆ ಆಗುತ್ತೆ. ಇಲ್ಲಿ ಅನ್ಗ್ರೂಪ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಯಾವುದೇ ಕಾರಣಕ್ಕೂ ನಾವು ಇಲ್ಲಿ ಫ್ರೀಕ್ವೆನ್ಸಿ ನೋಡಲ್ಲ, ಡೈರೆಕ್ಟ್ ಆಗಿ ತಗೊಂತೀವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಪಾಂಡ್ ಅಲ್ಲಿ ಎಷ್ಟು ಡಕ್ಸ್ ಇದೆ ಅಂತಂದ್ರೆ 3 ಡಕ್ಸ್ ಇದೆ. ಸೊ ಡೈರೆಕ್ಟ್ ಆಗಿ ನಾವು ಹಾಕ್ತೀವಿ. ದ ಪಾಯಿಂಟ್ಸ್ ಆರ್ ಅಸೋಸಿಯೇಟೆಡ್ ವಿತ್ ಅನ್ಬ್ರೋಕನ್, ಆವಾಗಲೇ ಹೇಳಿದೆ. ಸೊ ಹೀಗೆ ಇರುತ್ತೆ, ಅನ್ಬ್ರೋಕನ್ ಆಗಿರುತ್ತೆ. 0 to 5, 5 to 10, 10 to 15, 15 to 20 ಅನ್ಬ್ರೋಕನ್ ಆಗಿರುತ್ತೆ. ಇಲ್ಲಿ ರಿಮೈನ್ ಅನ್ಕನೆಕ್ಟೆಡ್ ಆಗಿರುತ್ತೆ, ಯಾವುದೇ ಕಾರಣಕ್ಕೂ ಕನೆಕ್ಷನ್ ಇರಲ್ಲ. ಈಗ 6 ಅಂದ್ರೆ 8 ಆದ್ರೆ 10, 12, 15. ಸೊ ಯಾವುದೇ ಕಾರಣಕ್ಕೂ ಒಂದು ನಂಬರ್ಗೂ ಇನ್ನೊಂದು ನಂಬರ್ಗೂ ಕನೆಕ್ಷನ್ ಇರಲ್ಲ. ಬಟ್ ಇಲ್ಲಿ ಕಂಟಿನ್ಯೂಸ್ ಡೇಟಾದಲ್ಲಿ ಏನಿರುತ್ತೆ, ವ್ಯಾಲ್ಯೂಸ್ಗೆ ಕನೆಕ್ಷನ್ ಇರುತ್ತೆ, ಅನ್ಬ್ರೋಕನ್ ಲೈನ್ ಇರುತ್ತೆ. ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಏನು ಡೌಟ್ಸ್ ಇಲ್ವಾ? ಇದರಲ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಏನೇನ್ ಕೇಳ್ತಾರೆ ಅಂದ್ರೆ, ಕಂಟಿನ್ಯೂಸ್ ಡೇಟಾ ಮೆಜರಬಲ್, ಡಿಸ್ಕ್ರೀಟ್ ಡೇಟಾ ಕೌಂಟಬಲ್, ಯಾವ ಡೇಟಾ ಕೌಂಟಬಲ್ ಯಾವ ಡೇಟಾ ಮೆಜರಬಲ್ ಅಂತ ನಾಪ್ಕ ಇರಲಿ. ಅಂಡ್ ಆಲ್ಸೋ ಗ್ರಾಫ್ಸ್ ಮೇಲೆ ಕೇಳ್ತಾರೆ. ಹಿಸ್ಟೋಗ್ರಾಮ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ, ಕಂಟಿನ್ಯೂಸ್. ಬಾರ್ ಗ್ರಾಫ್ ಯಾವ್ದಕ್ಕೆ ಯೂಸ್ ಮಾಡ್ತಾರೆ, ಡಿಸ್ಕ್ರೀಟ್. ಗ್ರೂಪ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಯಾವ್ದ್ರಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಕಂಟಿನ್ಯೂಸ್ ಡೇಟಾ. ಅಂಡ್ ಗ್ರೂಪ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಯಾವ್ದ್ರಲ್ಲಿ ಅಂದ್ರೆ ಡಿಸ್ಕ್ರೀಟ್ ಡೇಟಾದಲ್ಲಿ ಯೂಸ್ ಮಾಡ್ತಾರೆ. ಇಷ್ಟೇ 3 ಕ್ವಶನ್ಸ್ ನೀವು ಫೋಕಸ್ ಮಾಡ್ಬೋದು. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗ್ಲಾ? ಎಸ್ ಮೇಡಮ್. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಆವಾಗಲೇ ಹೇಳ್ದಲ್ಲ. ಸೊ ಕ್ವಾಂಟಿಟೇಟಿವ್ ಡೇಟಾದಲ್ಲಿ ಯಾವ್ದಾದ್ರು ಬರುತ್ತೆ, ಇಂಟರ್ವಲ್, ರೇಷಿಯೋ, ಮತ್ತೆ ಕ್ವಾಲಿಟೇಟಿವ್ ಅಲ್ಲಿ ನಾಮಿನಲ್, ಆರ್ಡಿನಲ್. ಸೊ ಸ್ಕೇಲ್ಸ್ ಬರುತ್ತೆ. ಸ್ಕೇಲ್ಸ್ ನ್ಯಾಪ್ಕಲ್ಲಿ NOIR ಇದು ಕರೆಕ್ಟ್ ಆಗಿ ನ್ಯಾಪ್ಕಲ್ಲಿ ಫಸ್ಟ್ ನಾಮಿನಲ್, ಆರ್ಡಿನಲ್, ಇಂಟರ್ವಲ್, ರೇಷಿಯೋ ಸೀಕ್ವೆನ್ಸ್ ಕೇಳ್ತಾರೆ. ಯಾವ್ದಾದ್ರು ಸೀಕ್ವೆನ್ಸ್ ಅಂತ ಕೇಳಿದ್ರೆ ಈ ಸ್ಪೆಲ್ಲಿಂಗ್ ಅಲ್ಲಿ NOIR ಇಸ್ ನಥಿಂಗ್ ಬಟ್ ನಾಮಿನಲ್, ಆರ್ಡಿನಲ್, ಇಂಟರ್ವಲ್ ಮತ್ತೆ ರೇಷಿಯೋ ಸೀಕ್ವೆನ್ಸ್ ಕೇಳ್ಬೋದು. ಸೊ ನಾಮಿನಲ್ ಇಸ್ ನಥಿಂಗ್ ಬಟ್ ಲೇಬ್ಲಿಂಗ್ ಅಂಡ್ ಕ್ಲಾಸಿಫಿಕೇಶನ್. ಸೊ ಜಸ್ಟ್ ನಾವು ಡೇಟಾ ಏನ್ ಕಲೆಕ್ಷನ್ ಮಾಡ್ತಿರೋ ಅದಕ್ಕೆ ಲೇಬ್ಲಿಂಗ್ ಮಾಡ್ತೀರಿ, ಇಲ್ಲಾಂದ್ರೆ ಕ್ಲಾಸಿಫಿಕೇಶನ್ ಮಾಡ್ತೀರಿ. ಸೊ ಮಸ್ಟ್ ಡೂ ಅಷ್ಟೇ, ಅದನ್ನ ನಾಮಿನಲ್ ಅಂತ ಕರಿತೀರಿ. ಫಾರ್ ಎಕ್ಸಾಂಪಲ್ ಮೇಲಾ ಫಿಮೇಲಾ, ಸೊ ಕಲರ್ ಆಫ್ ದ ಹೇರ್, ಸೊ ಬ್ರೌನ್ ಕಲರ್ ಇದೆನಾ, ಬ್ಲ್ಯಾಕ್ ಇದೆನಾ, ರೆಡ್ ಇದೆನಾ, ಜಸ್ಟ್ ನಾವು ಲೇಬ್ಲಿಂಗ್ ಮಾಡ್ತಿರಲ್ಲ, ಸೊ ಅದನ್ನ ನಾಮಿನಲ್ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ರಿಲಿಜಿಯಸ್ ಕ್ಲಾಸಿಫೈ ಮಾಡ್ತೀವಿ, ಬುದ್ಧಿಸ್ಟ್ ಎಷ್ಟು ಜನ ಇದ್ದಾರೆ, ಮುಸ್ಲಿಂ ಎಷ್ಟು ಜನ ಇದ್ದಾರೆ, ಕ್ರಿಶ್ಚಿಯನ್ ಎಷ್ಟು ಜನ ಇದ್ದಾರೆ, ಹಿಂದೂಸ್ ಎಷ್ಟು ಜನ ಇದ್ದಾರೆ ಅಂತ ನಾವು ಕ್ಲಾಸಿಫಿಕೇಶನ್ ಮಾಡೋದನ್ನ ನಾಮಿನಲ್ ಸ್ಕೇಲ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ನಾಮಿನಲ್ ಅಲ್ಲಿ ಯಾವ ಟೆಸ್ಟ್ ಯೂಸ್ ಮಾಡ್ಬೋದು ಅಂದ್ರೆ ಮೋಡ್ ನ ಯೂಸ್ ಮಾಡ್ಬೋದು. ಇದು ಇಂಪಾರ್ಟೆಂಟ್. ಸೊ ಆಮೇಲೆ ಹೇಳ್ತೀನಿ ಮೀನ್, ಮೀಡಿಯನ್, ಮೋಡ್ ಅಂತ. ಸೊ ಅವು ಯಾವ್ದು ಅಂತ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಬರುತ್ತೆ. ಸೊ ನಾಮಿನಲ್ ಸ್ಕೇಲ್ ಅಲ್ಲಿ ನಾವು ಯಾವ್ದು ಯೂಸ್ ಮಾಡ್ತೀರಿ ಅಂದ್ರೆ ಮೋಡ್ ಟೆಸ್ಟ್ ನ ಯೂಸ್ ಮಾಡ್ತೀರಿ. ಈಗ ಫಾರ್ ಎಕ್ಸಾಂಪಲ್ ನಾನು 10 ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡ್ತೀನಿ ಅನ್ಕೊಳ್ಳಿ, ಡೇಟಾನ. ಅದರಲ್ಲಿ ಈಗ ಅದರಲ್ಲಿ 1, 2 ನಾನು ಒಂದೊಂದಕ್ಕೆ ಒಂದೊಂದು ಲೇಬಲಿಂಗ್ ಕೊಡ್ತೀನಿ. ಸೊ ಫಾರ್ ಎಕ್ಸಾಂಪಲ್ ಫಸ್ಟ್ ಸ್ಯಾಂಪಲ್ ಬಂದು ಹಿಂದೂ ಆಗಿರ್ತಾರೆ, ಸೆಕೆಂಡ್ ಸ್ಯಾಂಪಲ್ ಬಂದು ಜೀವಿಶ್ ಆಗಿರ್ತಾನೆ, ಥರ್ಡ್ ಸ್ಯಾಂಪಲ್ ಬಂದು ಹಿಂದೂ ಆಗಿರ್ತಾನೆ, ಫೋರ್ತ್ ಸ್ಯಾಂಪಲ್ ಬಂದು ಹಿಂದೂ ಆಗಿರ್ತಾನೆ, ಫಿಫ್ತ್ ಬಂದು ಕ್ರಿಶ್ಚಿಯನ್ ಆಗಿರ್ತಾನೆ,
ಹೀಗೆ ನಾನು ಹಾಗೆ ಮಾಡ್ಕೊಂಡು ಹೋಗಿರ್ತೀನಿ 10 ಸ್ಯಾಂಪಲ್ಸ್. ಇದರಲ್ಲಿ ಯಾವ್ದು ಜಾಸ್ತಿ ನಂಬರ್ ಬರುತ್ತೋ, ಸೊ ಫಾರ್ ಎಕ್ಸಾಂಪಲ್ ಇಷ್ಟು 5 ಮೆಂಬರ್ಸ್ ಅಲ್ಲಿ ಹಿಂದೂಸ್ ಜಾಸ್ತಿ ಇದ್ದಾರೆ, ಸೊ ಮೋಡ್ ಇಸ್ ದ ಹಿಂದೂ. ಸೊ ತುಂಬಾ ಜನ ಏನಂತ ನಾನು ಕನ್ಕ್ಲೂಷನ್ ಮಾಡ್ಬೋದು, ಆ ಏರಿಯಾದಲ್ಲಿ ತುಂಬಾ ಜನ ಹಿಂದೂಸ್ ಇದ್ದಾರೆ ಅಂತ ನಾನು ಯೂಸ್ ಮಾಡೋದಕ್ಕೆ ನಾಮಿನಲ್ ಸ್ಕೇಲ್ಸ್ ನ ಯೂಸ್ ಮಾಡ್ತೀನಿ. ಮೋಡ್ ಯೂಸ್ ಮಾಡೋದಕ್ಕೆ ಯಾವತ್ತೆಷ್ಟು ನಾಮಿನಲ್ ಸ್ಕೇಲ್, ಜಸ್ಟ್ ಲೇಬ್ಲಿಂಗ್ ಮತ್ತೆ ಕ್ಲಾಸಿಫಿಕೇಶನ್ ಮಾಡ್ತೀನಿ. ನೆಕ್ಸ್ಟ್ ಆರ್ಡಿನಲ್ ಅಲ್ಲಿ ಲೇಬ್ಲಿಂಗ್ ಇರುತ್ತೆ, ಕ್ಲಾಸಿಫಿಕೇಶನ್ ಇರುತ್ತೆ, ಅದ್ರ ಜೊತೆಗೆ ಆರ್ಡರ್ ಇರುತ್ತೆ. ಇವೆರಡರ ಜೊತೆಗೆ ಇನ್ನೊಂದು ಆಡ್ ಆಗುತ್ತೆ, ಅದು ಆರ್ಡರ್. ಆರ್ಡರ್ ಇಸ್ ನಥಿಂಗ್ ಬಟ್ ರ್ಯಾಂಕಿಂಗ್ ಅಂತಾನು ಹೇಳ್ಬೋದು. ಸೊ ಇಲ್ಲಿ ಮೋಡು ಮತ್ತೆ ಮೀಡಿಯನ್ ಎರಡು ಟೆಸ್ಟ್ ಯೂಸ್ ಮಾಡ್ತೀವಿ. ಯಾವ್ದ್ರಲ್ಲಿ? ಆರ್ಡಿನಲ್ ಅಲ್ಲಿ ಮೋಡು ಮತ್ತೆ ಮೀಡಿಯನ್ ಎರಡು ಯೂಸ್ ಮಾಡ್ತೀರಿ. ಫಾರ್ ಎಕ್ಸಾಂಪಲ್ ರಿಚ್ ಫಸ್ಟ್ ಪ್ಲೇಸ್ ಅಲ್ಲಿ ಇರ್ತಾರೆ, ಮಿಡಲ್ ಕ್ಲಾಸ್ ಪೀಪಲ್ ಸೆಕೆಂಡ್ ಪ್ಲೇಸ್, ಪೂರ್ ಬಂದು ಥರ್ಡ್ ಕ್ಲಾಸ್. ಸೊ ಇದರಲ್ಲಿ ಲೇಬ್ಲಿಂಗು ಮಾಡ್ತೀನಿ, ಕ್ಲಾಸಿಫಿಕೇಶನ್ ಮಾಡ್ತೀನಿ, ಅದ್ರ ಜೊತೆಗೆ ನಾನು ಏನ್ ಮಾಡ್ತೀನಿ, ಆರ್ಡರ್ ರ್ಯಾಂಕಿಂಗ್ ಕೂಡ ಕೊಡ್ತೀನಿ. ದಟ್ ಈಸ್ ನಥಿಂಗ್ ಬಟ್ ಆರ್ಡಿನಲ್. ಸೊ ಹೈಸ್ಕೂಲ್ ಕ್ಲಾಸ್ ಅಲ್ಲಿ ರ್ಯಾಂಕಿಂಗ್, ಫಸ್ಟ್ ರ್ಯಾಂಕ್, ಸೆಕೆಂಡ್ ರ್ಯಾಂಕ್, 9th ರ್ಯಾಂಕ್, 87th ರ್ಯಾಂಕ್ ಅಂತ ರ್ಯಾಂಕಿಂಗ್ಸ್ ಕೊಡೋದಕ್ಕೆ ಆರ್ಡಿನಲ್ ಸ್ಕೇಲ್ ನ ಯೂಸ್ ಮಾಡ್ತಾರೆ. ಅಂಡ್ ಆಲ್ಸೋ ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಆಫ್ ಎಂಪ್ಲಾಯೀಸ್ಗೆ ಫಾರ್ ಕನ್ಸ್ಯೂಮರ್ಸ್ಗೆ ಏನಾದ್ರು ಒಂದು ಪ್ರಾಡಕ್ಟ್ ನ ಡಿಸ್ಟ್ರಿಬ್ಯೂಟ್ ಮಾಡಿರ್ತೀವಿ, ಓಕೆ ಆ ಪ್ರಾಡಕ್ಟ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆನಾ ಇಲ್ವಾ ಅಂತ ತಿಳ್ಕೊಳೋದಕ್ಕೆ ಕೂಡ ನಾವು ಆರ್ಡಿನಲ್ ಸ್ಕೇಲ್ಸ್ ನ ಯೂಸ್ ಮಾಡ್ತೀರಿ. ಲಿಕರ್ಟ್ ಸ್ಕೇಲ್ ಬಂದು ಆರ್ಡಿನಲ್ಲೇ. ಲೆವೆಲ್ಸ್ ಆಫ್ ಅಗ್ರಿಮೆಂಟ್ಸ್ ಮತ್ತೆ ಟೈಮ್ ಆಫ್ ದ ಡೇ ಇವೆಲ್ಲಾನು ಆರ್ಡಿನಲ್ ಸ್ಕೇಲ್ ಅಲ್ಲಿ ಬರುತ್ತೆ. ನಿಮ್ಗೆ ಜಾಸ್ತಿ ಕೇಳೋದು ರ್ಯಾಂಕಿಂಗ್ಸ್ ಯಾವ ಸ್ಕೇಲ್ ಯೂಸ್ ಮಾಡುತ್ತೆ ಅಂದ್ರೆ ಆರ್ಡಿನಲ್ ಸ್ಕೇಲು, ಮತ್ತೆ ಮೋಡು ಮತ್ತೆ ಮೀಡಿಯನ್ ಯಾವ ಸ್ಕೇಲ್ ಅಲ್ಲಿ ಬರುತ್ತೆ ಅಂದ್ರೆ ಆರ್ಡಿನಲ್ ಸ್ಕೇಲ್ ಅಲ್ಲಿ ಬರುತ್ತೆ. ಮೋಡ್ ಮಾತ್ರ ಬಂದ್ರೆ ನಾಮಿನಲ್ ಸ್ಕೇಲು, ಮೋಡು ಮತ್ತೆ ಮೀಡಿಯನ್ ಬಂದ್ರೆ ಆರ್ಡಿನಲ್ ಸ್ಕೇಲ್. ಮೀಡಿಯನ್ ಇಸ್ ನಥಿಂಗ್ ಬಟ್ ಮಿಡಲ್ ವ್ಯಾಲ್ಯೂ. ನಾವೇನು ಡೇಟಾ ಕಲೆಕ್ಟ್ ಮಾಡಿರ್ತಿರೋ ಅದನ್ನ ಮಿಡಲ್ ವ್ಯಾಲ್ಯೂನ ತಗೊಂಡ್ರೆ ಅದನ್ನ ಮೀಡಿಯನ್ ಅಂತ ಕರೀತಾರೆ. ಸೊ ಆಮೇಲೆ ನಾನು ಅದನ್ನ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ನೆಕ್ಸ್ಟ್ ಬಂದು ಇಂಟರ್ವಲ್. ಇಂಟರ್ವಲ್ ಅಲ್ಲಿ ಸೊ ಮೂರೂ ಇರುತ್ತೆ, ನಾಮಿನಲ್, ಆರ್ಡಿನಲ್ ಮತ್ತೆ ಇಂಟರ್ವಲ್. ಮೀನ್ಸ್ ನಥಿಂಗ್ ಬಟ್ ಮೀನಿಂಗ್ಫುಲ್ ಡಿಫರೆನ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಒಂದು ಸ್ಕೇಲ್ ಎತ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 1 ಇದೆ ಅಂದ್ರೆ ನೆಕ್ಸ್ಟ್ 2 ಇರುತ್ತೆ, ನೆಕ್ಸ್ಟ್ 3 ಇರುತ್ತೆ ಅಲ್ವಾ. ಸೊ ಇದಕ್ಕೆ 1, 2 ಮಧ್ಯ ಎಷ್ಟು ಗ್ಯಾಪ್ ಇರುತ್ತೋ 2, 3 ಮಧ್ಯನೂ ಅಷ್ಟೇ ಈಕ್ವಲ್ ಗ್ಯಾಪ್ ಇರುತ್ತಲ್ಲ, ಅದನ್ನ ಇಂಟರ್ವಲ್ ಅಂತ ಕರೀತಾರೆ. ಬಟ್ ಇಲ್ಲಿ ಯಾವುದೇ ಕಾರಣಕ್ಕೂ ಅಬ್ಸಲ್ಯೂಟ್ 0 ಇರಲ್ಲ, ಇಲ್ಲಿ 0 ಇರಲ್ಲ. ಫಾರ್ ಎಕ್ಸಾಂಪಲ್ ಕ್ಲಾಕ್ ಎತ್ಕೊಳ್ಳಿ, ಕ್ಲಾಕ್ ಅಲ್ಲೂ ಅಷ್ಟೇ 1, 2 ಓ ಕ್ಲಾಕ್ಗೆ ಎಷ್ಟು ಗ್ಯಾಪ್ ಇರುತ್ತೋ 2, 3 ಓ ಕ್ಲಾಕ್ಗೂ ಅಷ್ಟೇ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ನಾವು ಇಂಟರ್ವಲ್ ಸ್ಕೇಲ್ ಅಲ್ಲಿ ಯೂಸ್ ಮಾಡ್ತಾರೆ. ಸೇಮ್ ಗ್ಯಾಪ್ಸ್ ಇರೋ ಡೇಟಾಗೆ ನಾವು ಇಂಟರ್ವಲ್ ಸ್ಕೇಲ್ ಅಂತ ಯೂಸ್ ಮಾಡ್ತೀರಿ. ಬಟ್ ಯಾವುದೇ ಕಾರಣಕ್ಕೂ ಅಬ್ಸಲ್ಯೂಟ್ 0 ಇರೋದಿಲ್ಲ. ಜ್ಞಾಪಕ ಇರಲಿ, ಅಬ್ಸಲ್ಯೂಟ್ 0 ಇರಲ್ಲ ಇಂಟರ್ವಲ್ ಸ್ಕೇಲ್ ಅಲ್ಲಿ. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ಟೆಂಪರೇಚರ್ಗೆ ಮತ್ತೆ ಟೈಮ್ ಆನ್ ದ ಕ್ಲಾಕ್ ವಿತ್ ಆನ್ಸ್ ಈಕ್ವಲ್ ಇಂಟರ್ವಲ್ಸ್, ಇಲ್ಲೆಲ್ಲಾನು ನಾವು ಇಂಟರ್ವಲ್ ಸ್ಕೇಲ್ ನ ಯೂಸ್ ಮಾಡ್ತೀವಿ. ಜ್ಞಾಪಕ ಇರಲಿ, ಟೈಮ್ ಆಫ್ ದ ಕ್ಲಾಕ್ ಬೇರೆ, ಟೈಮ್ ಆಫ್ ದ ಡೇ ಬೇರೆ. ಟೈಮ್ ಆಫ್ ದ ಡೇ ಬಂದ್ರೆ ಆರ್ಡಿನಲ್ ಸ್ಕೇಲು, ಟೈಮ್ ಆಫ್ ದ ಕ್ಲಾಕ್ ಬಂದ್ರೆ ಇಂಟರ್ವಲ್ ಸ್ಕೇಲ್. ಇದು ಕನ್ಫ್ಯೂಷನ್ ಆಗುತ್ತೆ. ನೆಕ್ಸ್ಟ್ ರೇಷಿಯೋ ಸ್ಕೇಲ್ ಅಲ್ಲಿ ಸೇಮ್ ಇರುತ್ತೆ, ಲೇಬ್ಲಿಂಗ್ ಅಂಡ್ ಕ್ಲಾಸಿಫಿಕೇಶನ್, ಆರ್ಡರು ಮತ್ತೆ ಆಡ್ ಆರ್ ಸಪ್ರೇಟ್ ವ್ಯಾಲ್ಯೂ ಜೊತೆ ಅಬ್ಸಲ್ಯೂಟ್ 0 ಇರುತ್ತೆ. ಫಾರ್ ಎಕ್ಸಾಂಪಲ್ ಇನ್ಕಮ್ ಆಫ್ ಎ ಪರ್ಸನ್. ಸೊ ಅವನು ಅರ್ನ್ ಮಾಡಿದ್ದು ಅಂದ್ರೆ ಇನ್ಕ್ರೀಸ್ ಇರುತ್ತೆ, ಇಲ್ಲ ಅಂದ್ರೆ ಏನು ಮಾಡಿಲ್ಲ ಅಂದ್ರೆ 0. ಫಾರ್ ಎಕ್ಸಾಂಪಲ್ 0 to 100, 100 to 200, 200 to 300. ಸೊ 0 ಇಂದ ಸ್ಟಾರ್ಟ್ ಆಗೋದನ್ನ ನಾವು ರೇಷಿಯೋ ಸ್ಕೇಲ್ ಅಲ್ಲಿ ಯೂಸ್ ಮಾಡ್ತೀರಿ.
ಸೊ ಇಲ್ಲಿ ಮೀನು ಯೂಸ್ ಮಾಡ್ತೀರಿ, ಮೀಡಿಯನ್ ಯೂಸ್ ಮಾಡ್ತೀರಿ, ಮೋಡ್ ಕೂಡ ಯೂಸ್ ಮಾಡ್ತೀರಿ. ಸೊ ನ್ಯಾಪ್ಕಾಯಲ್ಲಿ ಟೆಸ್ಟ್ಗಳು, ಸೊ ಮೋಡ್ ಮಾತ್ರ ಬರೋದು ನಾಮಿನಲ್ ಸ್ಕೇಲ್ ಅಲ್ಲಿ, ಮೋಡು ಮತ್ತೆ ಮೀಡಿಯನ್ ಬರೋದು ಆರ್ಡಿನಲ್ ಸ್ಕೇಲ್ ಅಲ್ಲಿ, ಮೀನು ಮೀಡಿಯನ್ ಮೋಡ್ ಇಂಟರ್ವಲ್ ಸ್ಕೇಲ್ ಅಲ್ಲಿ ಬರುತ್ತೆ. ಈವನ್ ರೇಷಿಯೋ ಸ್ಕೇಲ್ ಅಲ್ಲೂ ಬರುತ್ತೆ. ಅದ್ರ ಜೊತೆಗೆ ಅದರ್ ಟೆಸ್ಟ್ಗಳು ಕೂಡ ರೇಷಿಯೋ ಸ್ಕೇಲ್ ಅಲ್ಲಿ ಬರುತ್ತೆ. ಫಾರ್ ಎಕ್ಸಾಂಪಲ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಗಿರ್ಬೋದು, ಮತ್ತೆ ರೇಂಜ್ ಆಗಿರ್ಬೋದು, ಇವೆಲ್ಲಾನು ನಾವು ರೇಷಿಯೋ ಸ್ಕೇಲ್ ಅಲ್ಲಿ ನಾವು ಯೂಸ್ ಮಾಡ್ತೀವಿ. ಅದರ್ ಸ್ಟ್ಯಾಟಿಸ್ಟಿಕಲ್ ಟೆಸ್ಟ್ಗೆ ನಾವು ಯೂಸ್ ಮಾಡಬೇಕು ಅಂತಂದ್ರೆ ರೇಷಿಯೋ ಸ್ಕೇಲ್ ಬೇಕು. ಪ್ಯಾರಾಮೆಟ್ರಿಕ್ ಟೆಸ್ಟ್ ಏನೇ ಮಾಡಬೇಕು ಅಂತಂದ್ರೇನು ನಮಗೆ ರೇಷಿಯೋ ಸ್ಕೇಲ್ಸ್ನ ಯೂಸ್ ಮಾಡ್ತೀವಿ. ಈ ಸ್ಕೇಲಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳಿ. ಆರ್ಡರ್ ನ್ಯಾಪ್ಕಲ್ಲಿ ನಾಮಿನಲ್, ಆರ್ಡಿನಲ್, ಇಂಟರ್ವಲ್ ಮತ್ತೆ ರೇಷಿಯೋ ಇದ್ರ ಮೇಲೆ ಕ್ವಶನ್ ಇಂಪಾರ್ಟೆಂಟ್. ಕಂಪಲ್ಸರಿ ಒಂದು ಕ್ವಶನ್ ಬಂದೇ ಬರುತ್ತೆ. ಏನು ಡೌಟ್ ಇಲ್ವಾ? ನೋ ಮೇಡಮ್. ನೆಕ್ಸ್ಟ್ ಟಾಪಿಕ್ ಬಂದು ಇಂಪಾರ್ಟೆಂಟ್. ಇದು ಫುಲ್ ಕಾನ್ಸೆಪ್ಟ್ಸ್ ಎಲ್ಲ ಇದು ಒಂದರಲ್ಲೇ ಬಂದಿದೆ, ಸೊ ನೋಡ್ಕೊಳ್ಳಿ. ಸೊ ಇದ್ರಲ್ಲಿ ಒಂದು ಕ್ವಶನ್ ಆದ್ರೂ ಕೇಳ್ಬೋದು. ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ 2 ಟೈಪ್ಸ್ ಬ್ರಾಂಚಸ್ ಇದೆ. ಒಂದು ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತೆ ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ. ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ನಾವು ಡೇಟಾ ಕಲೆಕ್ಟ್ ಮಾಡ್ತೀರಿ, ಸಮ್ಮರೈಸ್ ಮಾಡ್ತೀರಿ, ಡಿಸ್ಕ್ರೈಬ್ ಮಾಡ್ತೀರಿ ಆಸ್ ಇಟ್ ಈಸ್. ಫಾರ್ ಎಕ್ಸಾಂಪಲ್ ಲಿಟ್ರೇಚರ್ ರಿವ್ಯೂ. ನಾವು ರಿವ್ಯೂ ಆಫ್ ಲಿಟ್ರೇಚರ್ ಮಾಡ್ತಿರಲ್ಲ, ಸೊ ಡೇಟಾ ಹೇಗಿದೆ ಕಲೆಕ್ಟ್ ಮಾಡ್ತೀರಿ, ಸಮ್ಮರೈಸ್ ಮಾಡ್ತೀರಿ, ಅದು ಏನ್ ಕೊಟ್ಟಿದ್ದಾರೆ ಅಂತ ಡಿಸ್ಕ್ರೈಬ್ ಮಾಡ್ತೀರಿ, ಆಸ್ ಇಟ್ ಈಸ್ ಡಿಸ್ಕ್ರೈಬ್ ಮಾಡ್ತಿರಲ್ಲ, ಸೊ ಅದನ್ನ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಸೆನ್ಸಸ್ ರಿಪೋರ್ಟ್ ಆಗಿರ್ಬೋದು. ಸೊ ಆಲ್ರೆಡಿ ಕೊಟ್ಟಿರೋದನ್ನ ನಾವು ಅನಲೈಸ್ ಮಾಡಿ ಸಮ್ಮರೈಸ್ ಮಾಡೋದನ್ನ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀರಿ. ಬಟ್ ನಾವೇ ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡಿ, ಪಾಪ್ಯುಲೇಷನ್ ಇಂದ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡಿ ಅದಕ್ಕೆ ಡಿಸಿಷನ್ ಅಂಡ್ ಕನ್ಕ್ಲೂಷನ್ಸ್ ತಗೊಳೋದನ್ನ ನಾವು ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಅಂದ್ರೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡುಕ್ತಿರಲ್ಲ, ಅದನ್ನ ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನೇನ್ ಡೇಟಾ ಕಲೆಕ್ಟ್ ಮಾಡಿರ್ತೀರೋ ಆ ಡೇಟಾನ ನಾನು ಮತ್ತೆ ಡಿಫ್ರೆಂಟ್ ಆಗಿ ಕನ್ಕ್ಲೂಡ್ ಮಾಡಿ ಡಿಸಿಷನ್ ತಗೊಂಡ್ರೆ ಕೂಡ ಅದನ್ನ ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿಬಹುದು. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇಸ್ ಮೆಷರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ. So measure of central tendency is nothing but provides a way of describing a set of scores with single number. ಸೊ ನಾನು ಏನ್ ಡೇಟಾನೆಲ್ಲ ಕಲೆಕ್ಟ್ ಮಾಡಿರ್ತೀನೋ ಆ ಡೇಟಾಗೆಲ್ಲ ಸಿಂಗಲ್ ನಂಬರ್ ಇಂದ ಎಕ್ಸ್ಪ್ರೆಸ್ ಮಾಡ್ತೀನಲ್ಲ ಅದನ್ನ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರೀತಾರೆ. ಫಾರ್ ಎಕ್ಸಾಂಪಲ್ ಟೆಸ್ಟ್ ಸ್ಕೋರ್ ತಗೊಂತೀನಿ, ಟೆಸ್ಟ್ ಮಾರ್ಕ್ಸ್ ಆಫ್ ಎ ಸ್ಟೂಡೆಂಟ್ ಅಂತ ಅನ್ಕೊಂಡು. ಸೊ ಒಂದೊಂದು ಸ್ಟೂಡೆಂಟ್ ಒಂದೊಂದು ಮಾರ್ಕ್ಸ್ ನ ತೆಗ್ದಿರ್ತಾನೆ, 10, 5, 20, 25 ಅಂತ ಸ್ಕೋರ್ ಮಾಡಿರ್ತಾನೆ ಅನ್ಕೊಂಡು. ಸೊ ಇಟ್ ಈಸ್ ಅ ಸೆಟ್ ಆಫ್ ಸ್ಕೋರ್ಸ್. ಈ ಸೆಟ್ ಆಫ್ ಸ್ಕೋರ್ಸ್ ನಾನು ಒಂದೇ ನಂಬರ್ ಅಲ್ಲಿ ಡಿಸ್ಕ್ರೈಬ್ ಮಾಡಬೇಕು ಅಂತಂದ್ರೆ ನಾನು ಮೀನ್ ಆದ್ರೂ ಕ್ಯಾಲ್ಕುಲೇಟ್ ಮಾಡ್ಬೋದು, ಮೀಡಿಯನ್ ಆದ್ರೂ ಕ್ಯಾಲ್ಕುಲೇಟ್ ಮಾಡ್ಬೋದು, ಮೋಡ್ ಆದ್ರೂ. ಫಾರ್ ಎಕ್ಸಾಂಪಲ್ ಮೀನ್ ಕ್ಯಾಲ್ಕುಲೇಟ್ ಮಾಡಬೇಕು, ಇದು ಟೋಟಲ್ ಎಲ್ಲ ಮಾಡಿ ನಾನು 20, 30, 40, 50 ಅನ್ಕೋ. 60 ಮ್ಯಾಮ್. ಸಾರಿ 60 divided by 4. ಸೊ 15 ಬರುತ್ತೆ. ಸೊ 15 ಈ 4 ನಂಬರ್ ಸೆಟ್ ಆಫ್ ಸ್ಕೋರ್ ನ ಸಿಂಗಲ್ ನಂಬರ್ ಅಲ್ಲಿ ನಾನು ಎಕ್ಸ್ಪ್ರೆಸ್ ಮಾಡ್ತಿದ್ದೀನಲ್ಲ ಅದನ್ನೇ ನಾನು ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರಿತೀರಿ. ದಟ್ ಡಿಸ್ಕ್ರೈಬ್ಸ್ ದ ಪರ್ಫಾರ್ಮೆನ್ಸ್ ಆಫ್ ದ ಗ್ರೂಪ್. ಇಷ್ಟದು ಆವರೇಜ್ ಎಷ್ಟು ಬಂತು, 15 ಬಂತು, ದಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಪರ್ಫಾರ್ಮೆನ್ಸ್ ಆಫ್ ದ ಗ್ರೂಪ್ಸ್. ಇದನ್ನ ಸೆಂಟ್ರಲ್ ಟೆಂಡೆನ್ಸಿ ಅಂತ ಕರೀತಾರೆ. ಸೊ ಸೆಂಟ್ರಲ್ ಇಸ್ ನಥಿಂಗ್ ಬಟ್ ಮಿಡಲ್, tendency is nothing but nature or behavior. ಸೊ ಅವಾಗಲೇ ಹೇಳ್ದಲ್ಲ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತೆ ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್. ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಇವೆಲ್ಲ ಬರುತ್ತೆ.
ಸೊ ಸೆಂಟ್ರಲ್ ಟೆಂಡೆನ್ಸಿ, ಪೊಸಿಷನ್, ಫ್ರೀಕ್ವೆನ್ಸಿ, ವೇರಿಯೇಷನ್, ಡಿಸ್ಪರ್ಷನ್ ಇದ್ರ ಬಗ್ಗೆ ಎಲ್ಲ ನಾವು ಮತ್ತೆ ಡಿಸ್ಕಸ್ ಮಾಡೋಣ. ಸೊ ಸೆಂಟ್ರಲ್ ಟೆಂಡೆನ್ಸಿ ಯಾವ್ದ್ರಲ್ಲಿ ಬರುತ್ತೆ ಅಂದ್ರೆ ಡಿಸ್ಕ್ರಿಪ್ಟಿವ್ ಅಲ್ಲಿ ಬರುತ್ತೆ. ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಹೈಪೋಥಿಸಿಸ್ ಟೆಸ್ಟಿಂಗ್, ಪ್ಯಾರಾಮೀಟರ್ಸ್, ಕಾನ್ಫಿಡೆನ್ಷಿಯಲ್ ಇಂಟರ್ವಲ್ಸ್ ಇವೆಲ್ಲ ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಬರುತ್ತೆ. ಸೊ ಹೋಲ್ ಸ್ಟ್ಯಾಟಿಸ್ಟಿಕ್ಸ್ ಈ ಶೀಟ್ ಅಲ್ಲಿ ಇದೆ ಅಂತ ಹೇಳ್ಕೊಬಹುದು. ನಾವೇನೇನೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಓದ್ತೀರಿ ಅಂದ್ರೆ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆನೂ ಓದ್ತೀರಿ, ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಬಗ್ಗೆನೂ ತಿಳ್ಕೊಂತೀರಿ. ಸೊ ಡಿಸ್ಕ್ರಿಪ್ಟಿವ್ ಅಲ್ಲಿ ಏನೇನ್ ಬರುತ್ತೆ ಅಂದ್ರೆ ಸೆಂಟ್ರಲ್ ಟೆಂಡೆನ್ಸಿ, ಪೊಸಿಷನ್, ಫ್ರೀಕ್ವೆನ್ಸಿ, ವೇರಿಯೇಷನ್, ಡಿಸ್ಪರ್ಷನ್, ಸ್ಕಿವ್ನೆಸ್ ಇವೆಲ್ಲಾನು ಡಿಸ್ಕ್ರಿಪ್ಟಿವ್ ಅಲ್ಲಿ ಬರುತ್ತೆ. ಇನ್ಫರೆನ್ಷಿಯಲ್ ಇಸ್ ನಥಿಂಗ್ ಬಟ್ ಹೈಪೋಥಿಸಿಸ್ ಟೆಸ್ಟಿಂಗ್ ಅವೆಲ್ಲ ಮಾಡ್ತಿರಲ್ಲ, ಅಪ್ಲಿಕೇಶನ್ ಮಾಡ್ತೀರಿ, ಪ್ರಾಬ್ಲಮ್ ನ ಸೊಲ್ಯೂಷನ್ ಮಾಡೋದಕ್ಕೆ ಹೈಪೋಥಿಸಿಸ್ ಟೆಸ್ಟಿಂಗ್ ಎಲ್ಲ ಮಾಡ್ತಿರಲ್ಲ, ಅದನ್ನ ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀವಿ. ಈಗ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ 2 ಟೈಪ್ಸ್ ಇದೆ. ಇದ್ರ ಮೇಲೆ ಕ್ವಶನ್ಸ್ ಬಂದೇ ಬರುತ್ತೆ, ಇಂಪಾರ್ಟೆಂಟ್ ಕ್ವಶನ್. ಸೊ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ ಪೊಸಿಷನಲ್ ಆವರೇಜಸ್ ಯಾವುದು, ಮ್ಯಾಥಮೆಟಿಕಲ್ ಆವರೇಜಸ್ ಅಂತ ತಿಳ್ಕೊಬೇಕು. ಪೊಸಿಷನಲ್ ಆವರೇಜಸ್ ಅಲ್ಲಿ ಮೀಡಿಯನ್, ಮೋಡ್, ಪಾರ್ಟಿಷನ್ ವ್ಯಾಲ್ಯೂಸ್ ಅಂತ ಬರುತ್ತೆ. ಪಾರ್ಟಿಷನ್ ಇಸ್ ನಥಿಂಗ್ ಬಟ್ ಕ್ವಾರ್ಟೈಲ್ಸ್, ಪರ್ಸೆಂಟೈಲ್ಸ್, ಡಿಸೈಲ್ಸ್ ಅಂತ ಬರುತ್ತೆ. ಅದನ್ನ ಪಾರ್ಟಿಷನ್ ವ್ಯಾಲ್ಯೂಸ್ ಅಂತ ಕರೀತಾರೆ. ಮ್ಯಾಥಮೆಟಿಕಲ್ ಆವರೇಜಸ್ ಯಾವ್ದು ಅಂದ್ರೆ ಅರ್ಥಮೆಟಿಕ್ ಮೀನು, ಜಾಮೆಟ್ರಿಕ್ ಮೀನು, ಹಾರ್ಮೋನಿಕ್ ಮೀನ್. ಸೊ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಮೀಡಿಯನ್ ಇಸ್ ಕನ್ಸಿಡರ್ಡ್ ಆಸ್ ಎ ಪೊಸಿಷನಲ್ ಆವರೇಜ್, ಮ್ಯಾಥಮೆಟಿಕಲ್ ಆವರೇಜಸ್ ಅಂತ ಕೇಳ್ಬೋದು. ಸೊ ಮೀಡಿಯನ್, ಮೋಡ್ ಇಸ್ ಕಮ್ ಅಂಡರ್ ಪೊಸಿಷನಲ್ ಆವರೇಜಸ್. ಮ್ಯಾಥಮೆಟಿಕಲ್ ಆವರೇಜಸ್ ಯಾವುದು ಅಂದ್ರೆ ಅರ್ಥಮೆಟಿಕ್ ಮೀನ್, ಜಾಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್. ಸೊ ಈ ಶೀಟ್ ಅಲ್ಲಿ ಏನಾದ್ರೂ ಡೌಟ್ ಇದ್ರೆ ಕೇಳಿ. ಇದ್ರಲ್ಲಿ ಕಂಪಲ್ಸರಿ ಕ್ವಶನ್ ಬರೋದು ನಿಮ್ಗೆ ಇದೊಂದೇ, ಪೊಸಿಷನಲ್ ಆವರೇಜ್ ಜಾಸ್ತಿ ಕೇಳಿರೋದೇ ಪೊಸಿಷನಲ್ ಆವರೇಜಸ್ ಮೇಲೆ ಕೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕನ್ಸಿಡರ್ ಪೊಸಿಷನಲ್ ಆವರೇಜಸ್ ಅಂತ ಕೇಳಿರ್ತಾರೆ. ಮೀಡಿಯನ್, ಮೋಡ್, ಅರ್ಥಮೆಟಿಕ್ ಮೀನ್, ಜಾಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್ ಅಂತ ಕೇಳಿ ಸೊ ABCD ಅಂತ ಆಪ್ಷನ್ಸ್ ಕೊಟ್ಟಿರ್ತಾರೆ, ನೀವು ಚೂಸ್ ಮಾಡ್ಕೊಬೇಕು. ಓನ್ಲಿ A and B is considered as a positional averages. ಸೊ ಈಗ ಅರ್ಥಮೆಟಿಕ್ ಮೀನ್ ಹೋಗೋಣ. ಸೊ ಅರ್ಥಮೆಟಿಕ್ ಮೀನ್ ಇಸ್ ನಥಿಂಗ್ ಬಟ್ ಸಮ್ ಆಫ್ ವ್ಯಾಲ್ಯೂಸ್ ಡಿವೈಡೆಡ್ ಬೈ ನಂಬರ್ ಆಫ್ ವ್ಯಾಲ್ಯೂಸ್. ಇಲ್ಲಿ ಆವ್ರೇಜ್ ನ ತಗೊಂತೀರಿ, ಆವ್ರೇಜ್ ಆಫ್ ದ ಸೀರೀಸ್ ನ ತಗೊಳೋದನ್ನೇ ಅರ್ಥಮೆಟಿಕ್ ಮೀನ್ ಅಂತ ಹೇಳ್ತೀರಿ. ಏನೇನೆಲ್ಲ ವ್ಯಾಲ್ಯೂಸ್ ಇದೆ ಅದನ್ನ ಆಡ್ ಮಾಡಿ ನಂಬರ್ ಆಫ್ ವ್ಯಾಲ್ಯೂಸ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸೊ ಸಮ್ ಆಫ್ ವ್ಯಾಲ್ಯೂಸ್ ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ, 10 + 10 + 20 + 40 + 70 ಎಲ್ಲ ವ್ಯಾಲ್ಯೂಸ್ ಏನೇನು ಕೊಟ್ಟಿದ್ದಾರೆ ಅದನ್ನೆಲ್ಲ ಸಮ್ ಮಾಡಿ ನಂಬರ್ ಆಫ್ ವ್ಯಾಲ್ಯೂಸ್ 1 2 3 4 5 ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಸೊ ನಮಗೆ ಆವ್ರೇಜ್ ಎಷ್ಟು ಬರುತ್ತೆ, 30 ಬರುತ್ತೆ. ದಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಮೀನ್. ಸೊ ಇಂಪಾರ್ಟೆಂಟ್ ಕೇಳೋದು ಪ್ರಾಪರ್ಟೀಸ್ ಆಫ್ ಅರ್ಥಮೆಟಿಕ್ ಮೀನ್ ಮೇಲೆ ಕ್ವಶನ್ ಕೇಳ್ತಾರೆ. ಸಮ್ ಆಫ್ ಡಿವಿಯೇಷನ್ ಫ್ರಮ್ ಮೀನ್ ಇಸ್ ಆಲ್ವೇಸ್ 0. ಸೊ ನಾವು ಏನ್ ಮೀನ್ ಕಂಡಿರ್ತಿರೋ ಅದಕ್ಕೆ ಏನ್ ಮೀನ್ ಕಂಡಿರ್ತಿರೋ ಅದಕ್ಕೆ ವ್ಯಾಲ್ಯೂಸ್ ಜೊತೆ ನಾವು ಮೈನಸ್ ಮಾಡಿದ್ದು ಅಂದ್ರೆ 0 ಬರುತ್ತೆ. ಫಾರ್ ಎಕ್ಸಾಂಪಲ್ ಇದ್ರಲ್ಲೇ ನೋಡಿ, 10 10 20 40 70. ಸೊ ಎಲ್ಲದಕ್ಕೂ ಮೀನ್ ಏನ್ ಬಂತು, 30 ಬಂದಿದೆ. ಈಗ ನಾವು ಎಕ್ಸ್ ಮೈನಸ್ ಸಮ್ ಆಫ್ ಡಿವಿಯೇಷನ್ ಫ್ರಮ್ ದ ಮೀನ್ ಈಸ್ ಆಲ್ವೇಸ್ 0. ಸೊ ಪ್ರತಿ ಒಂದಕ್ಕೂ ನಾವು ಡಿವಿಯೇಷನ್ ಕಂಡಿದ್ದು 10 - 30 ಎಷ್ಟು ಬರುತ್ತೆ, -20. ಸೊ -20 -10 +10 40 +40 ಬರುತ್ತೆ. ಸೊ ಇಸ್ ನಥಿಂಗ್ ಬಟ್ ಎಕ್ಸ್ ಮೈನಸ್ ಎಕ್ಸ್ ಬಾರ್. ಇದನ್ನೆಲ್ಲ ಎಕ್ಸ್ ಅಂತ ಟ್ರೀಟ್ ಮಾಡ್ತಿರುತ್ತಾನೆ. ಸೊ ಇದಕ್ಕೆ ಎಕ್ಸ್ ಬಾರ್ ಜೊತೆ ಮೈನಸ್ ಮಾಡಿದ್ರೆ ಟೋಟಲ್ ಆನ್ಸರ್ 0ನೇ ಬರುತ್ತೆ ನೋಡಿ ನೀವು. ಸೊ -20 -20 -40 ಬರುತ್ತೆ. 40 40 ಕ್ಯಾನ್ಸಲ್, +10 -10 ಕ್ಯಾನ್ಸಲ್, 0 ಬರುತ್ತೆ. ಸೊ ಏನೇ ಆಗಿರಲಿ ನಾವು ಸಮ್ ಆಫ್ ಡಿವಿಯೇಷನ್ ಫ್ರಮ್ ದ ಮೀನ್ ಇಸ್ ಆಲ್ವೇಸ್ 0ನೇ ಬರುತ್ತೆ. ಇದು ಏನೇ ವ್ಯಾಲ್ಯೂಸ್ ಆಗಿರ್ಲಿ, ಯಾವುದೇ ಮೀನ್ ಬಂದಿರಲಿ, ಸೊ ನಾವು ಪ್ರತಿ ಒಂದು ವ್ಯಾಲ್ಯೂ ಜೊತೆ ಮೀನನ್ನ ಮೈನಸ್ ಮಾಡಿ ಅದನ್ನ ಟೋಟಲ್ ಮಾಡಿದ್ದು ಅಂದ್ರೆ ನಮ್ಗೆ 0ನೇ ಬರುತ್ತೆ.
ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಐಟಮ್ಸ್ ಇಸ್ ಈಕ್ವಲ್ ಟು ಮೀನ್ ಇಂಟು ನಂಬರ್ ಆಫ್ ಐಟಮ್ಸ್. ಈಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ. ಸೊ ನಂಬರ್ ಆಫ್ ಎಂಪ್ಲಾಯೀಸ್ ಬಂದು 100 ಇರ್ತಾರೆ ಅನ್ಕೊಳ್ಳಿ. ಮೀನ್ ಸ್ಯಾಲ್ರಿ ಆಫ್ 100 ಎಂಪ್ಲಾಯೀಸ್ ಇಸ್ 400 ಅಂತ ಅನ್ಕೊಳ್ಳಿ. ಸೊ 100 ಎಂಪ್ಲಾಯೀಸ್ ಇದ್ದಾರೆ, 100 ಎಂಪ್ಲಾಯೀಸ್ಗೂ ಸ್ಯಾಲ್ರಿ ಮೀನ್ ಬಂದು 400 ಇದೆ ಅಂತಂದ್ರೆ ನಾವು ಟೋಟಲ್ ಐಟಮ್ಸ್ ಹೆಂಗ್ ಕಂಡುಹಿಡಿತೀರಿ ಅಂದ್ರೆ ಎನ್ ಇಂಟು ಎಕ್ಸ್ ಬಾರ್. ಸೊ 400 ಇಂಟು 100 ಮಾಡಿದ್ರೆ ನಮ್ಗೆ ಟೋಟಲ್ ನಂಬರ್ ಆಫ್ ಐಟಮ್ಸ್ ಸಿಗುತ್ತೆ. ನೆಕ್ಸ್ಟ್ ಸಮ್ ಆಫ್ ಸ್ಕ್ವೇರ್ ಡಿವಿಯೇಷನ್ ಫ್ರಮ್ ಅರ್ಥಮೆಟಿಕ್ ಮೀನ್ ಇಸ್ ಮಿನಿಮಮ್. ಸೊ ಅವಾಗಲೇ ಮಾಡೋದಲ್ಲ ಎಕ್ಸ್ ಮೈನಸ್ ಎಕ್ಸ್ ಬಾರ್ನ ಅವಾಗಲೇ ಎಷ್ಟು ಬಂತು ಹೇಳಿ. ಫಸ್ಟ್ ಅದಕ್ಕೆ -20 -20 -10 ನೆಕ್ಸ್ಟ್ -10 ಸಾರಿ +10 ನೆಕ್ಸ್ಟ್ 40 ಬಂತಲ್ಲ. ಇದನ್ನ ಸ್ಕ್ವೇರ್ ಮಾಡಿದ್ರೆ ಈ ವ್ಯಾಲ್ಯೂಸ್ನೆಲ್ಲ ಸ್ಕ್ವೇರ್ ಮಾಡಿದ್ರೆ ಇದನ್ನೆಲ್ಲ ಸ್ಕ್ವೇರ್ ಮಾಡಿದ್ರೆ ನಮ್ಗೆ ಏನ್ ಟೋಟಲ್ ಬಂದಿರುತ್ತೋ ಆ ಟೋಟಲ್ಗಿಂತ ಈ ಅಮೌಂಟ್ ಕಮ್ಮಿನೇ ಇರುತ್ತೆ. ಈ ಅಮೌಂಟ್ ಕಮ್ಮಿನೇ ಇರುತ್ತೆ. ದಟ್ ಈಸ್ ಮಿನಿಮಮ್ ಇರುತ್ತೆ. ಸೊ -20 ಇದು ನೋಡಿ, ನೀವೇ ಮಾಡಿ ನೋಡಿ, ನಿಮ್ಗೆ ಆನ್ಸರ್ ಬಂದು 150ಗಿಂತ ಕಮ್ಮಿನೇ ಇರುತ್ತೆ. ನೆಕ್ಸ್ಟ್ ಮೀನ್ ಆಫ್ 2 ರಿಲೇಟೆಡ್ ಗ್ರೂಪ್ಸ್ ಕ್ಯಾನ್ ಬಿ ಕಂಬೈನ್ಡ್. ಕಂಬೈನ್ಡ್ ಮೀನ್ಗೆ ಫಾರ್ಮುಲಾ ಬಂದು 2 ಗ್ರೂಪ್ಸ್ ಕಂಬೈನ್ಡ್ ಏನಾದ್ರು ಮಾಡಿದ್ದು ಅಂದ್ರೆ ಫಾರ್ಮುಲಾ ಬಂದು n1 x bar 1 plus n2 x bar 2 divided by n1 plus n2 ಬರುತ್ತೆ. ಪಾಸಿಟಿವ್ ಡಿವಿಯೇಷನ್ಸ್ ಈಕ್ವಲ್ ಟು ನೆಗೆಟಿವ್ ಡಿವಿಯೇಷನ್. ಪಾಸಿಟಿವ್ ಡಿವಿಯೇಷನ್ಸ್ ಎಷ್ಟಿರುತ್ತೋ ನೆಗೆಟಿವ್ ಡಿವಿಯೇಷನ್ಸ್ ಅಷ್ಟೇ ಇರುತ್ತೆ. ಆವಾಗಲೇ ನೋಡಿದ ಎಕ್ಸಾಂಪಲ್ ಅಂತ ಎರೇಸ್ ಮಾಡಿಬಿಟ್ಟಿದ್ದೀನಿ. ಆವಾಗಲೇ ಸ್ಯಾಂಪಲ್ ಅಲ್ಲಿ ಏನ್ ಬಂದಿತ್ತು, ಪಾಸಿಟಿವ್ ಎಷ್ಟು ಈಕ್ವಲ್ ಆಗಿರುತ್ತೋ ನೆಗೆಟಿವ್ ಅಷ್ಟೇ ಈಕ್ವಲ್ ಇತ್ತು. ದೆನ್ ಓನ್ಲಿ ಯು ವಿಲ್ ಗೆಟ್ 0. 0 ಬರಬೇಕು ಅಂತಂದ್ರೆ ಪಾಸಿಟಿವ್ ಈಕ್ವಲ್ ಆಗಿರುತ್ತೆ, ನೆಗೆಟಿವ್ ಈಕ್ವಲ್ ಆಗಿರುತ್ತೆ. ಅದನ್ನೇ ಇಲ್ಲಿ ಹೇಳ್ತಾ ಇದೆ. ಪಾಸಿಟಿವ್ ಡಿವಿಯೇಷನ್ಸ್ ಇಸ್ ಆರ್ ಈಕ್ವಲ್ ಟು ನೆಗೆಟಿವ್ ಡಿವಿಯೇಷನ್. ನೆಕ್ಸ್ಟ್ ಆಡ್ ಆರ್ ಡಿಲೀಟ್ ವ್ಯಾಲ್ಯೂ ರಿಮೈನ್ಸ್ ಚೇಂಜ್. ಇವಾಗ ಫಾರ್ ಎಕ್ಸಾಂಪಲ್ ಏನೇ ವ್ಯಾಲ್ಯೂನ ಆಡ್ ಮಾಡಿರ್ಲಿ ಅದು ಅರ್ಥಮೆಟಿಕ್ ಮೀನ್ಗೆ, ಸೊ ಅದು ಮತ್ತೆ ಏನಾದ್ರೂ ಚೇಂಜ್ ಆಗುತ್ತಾ ಅಂದ್ರೆ ಇಲ್ಲ, ಅನ್ಚೇಂಜ್ಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನೋಡಿ, ಸೊ ಅವಾಗಲೇ ಎಕ್ಸ್ ಬಾರು 15 ಬಂದಿತ್ತು ಅನ್ಕೊಳ್ಳಿ. ಫಾರ್ ಎನ್ ವ್ಯಾಲ್ಯೂಸ್ 10 ಅಂತ ಅನ್ಕೊಳ್ಳಿ. 10 ಅಬ್ಸರ್ವೇಷನ್ಗೆ 15 ಬಂದಿದೆ ಅಂತ ಅನ್ಕೊಳ್ಳಿ. ಈಗ ನಾನು ಇನ್ನೊಂದು ಸೀರೀಸ್ ನ ಆಡ್ ಮಾಡ್ತೀನಿ, ಅದು ಈಕ್ವಲ್ ಆಗಿ 15 ಇರುತ್ತೆ ಅನ್ಕೊಳ್ಳಿ. ಸೊ 10 into 15 plus 15 plus D15. ಇವಾಗ ಎಷ್ಟು ಅಬ್ಸರ್ವೇಷನ್ ಆಯ್ತು ಹೇಳಿ, 10 ಪ್ಲಸ್ 1 ಎಕ್ಸ್ಟ್ರಾ ಆಡ್ ಮಾಡಿದಕ್ಕೆ 11 ಆಯ್ತು. ಸೊ 165 ಡಿವೈಡೆಡ್ ಬೈ 11 ಮಾಡಿದ್ದು ಅಂದ್ರೆ ನಂಗೆ ಮತ್ತೆ ಆನ್ಸರ್ 15 ಬಂತು. ಸೇಮ್ ಮೀನ್ ಎಷ್ಟು ಚೇಂಜ್ ಮೀನ್ ಎಷ್ಟಿದೆನೋ ಅಷ್ಟೇ ನಂಬರ್ ನಾನು ಇನ್ಕ್ರೀಸ್ ಆದ್ರೂ ಮಾಡಿರ್ಲಿ ಡಿಕ್ರೀಸ್ ಆದ್ರೂ ಮಾಡಿರ್ಲಿ, ಸೊ ನನಗೆ ಏನಾಗುತ್ತೆ ಅಂದ್ರೆ ಮೀನು ಮತ್ತೆ ಸೇಮೇ ಬರುತ್ತೆ, ಅನ್ಚೇಂಜ್ಡ್ ಆಗಿರುತ್ತೆ. ಆಡ್ ಆರ್ ಡಿಲೀಟ್ ವ್ಯಾಲ್ಯೂ ಸೇಮ್ ವ್ಯಾಲ್ಯೂ ಅಂತ ಹೇಳ್ತೀವಿ. ಆಡ್ ಆರ್ ಡಿಲೀಟ್ ಸೇಮ್ ವ್ಯಾಲ್ಯೂ ಮೀನ್ಸ್ ರಿಮೈನ್ಸ್ ಅನ್ಚೇಂಜ್ಡ್. ಮೀನ್ ಯಾವಾಗ್ಲೂ ಸೇಮ್ ಆಗಿ ಇರುತ್ತೆ. ಇಂಪಾರ್ಟೆಂಟ್ ಪ್ರಾಪರ್ಟಿ ಬಂದು ಡಿಪೆಂಡೆಂಟ್ ಆನ್ ಚೇಂಜ್ ಆಫ್ ಒರಿಜಿನ್ ಅಂಡ್ ಸ್ಕೇಲ್. ಸೊ ಇದು ಇಂಪಾರ್ಟೆಂಟ್ ಪ್ರಾಪರ್ಟಿ ಇನ್ ಮೀನ್ ಅಲ್ಲಿ. ಮೀನ್ ಇಸ್ ಎ ಡಿಪೆಂಡೆಂಟ್ ಆಫ್ ಚೇಂಜ್ ಆಫ್ ಒರಿಜಿನ್ ಅಂಡ್ ಚೇಂಜ್ ಆಫ್ ಸ್ಕೇಲ್. ಜ್ಞಾಪಕ ಇರಲಿ. ಸೊ ಏನೇ ವ್ಯಾಲ್ಯೂಸ್ ಇರಲಿ, ಫಾರ್ ಎಕ್ಸಾಂಪಲ್ ಎಕ್ಸ್ ಅಲ್ಲಿ
ಸೊ 10, 15, 20 ಹಂಗಿರುತ್ತೆ ಅಲ್ವಾ. ಸೊ ನಾನು ಇದಕ್ಕೆ ಎಕ್ಸ್ಟ್ರಾ ಏನಾದರೂ ಆ್ಯಡ್ ಮಾಡಿರಲಿ, ಮೈನಸ್ ಮಾಡಿರಲಿ, ಮಲ್ಟಿಪ್ಲಿಕೇಶನ್ ಮಾಡಿರಲಿ, ಡಿವಿಷನ್ ಮಾಡಿರಲಿ, ಪ್ರತಿ ಒಂದು ವ್ಯಾಲ್ಯೂಗೂ ನಾನು ಏನಾದರೂ ಚೇಂಜ್ ಮಾಡಿದ್ರೆ ಸೊ ಮೀನ್ ಕೂಡ ಚೇಂಜ್ ಆಗುತ್ತೆ. ವ್ಯಾಲ್ಯೂಸ್ಗೆ ಚೇಂಜ್ ಮಾಡಿದ್ರೆ ಮೀನು ಚೇಂಜ್ ಆಗುತ್ತೆ. ಇದರಲ್ಲಿ ಏನಾದರೂ ಡೌಟ್ ಇದ್ರೆ ಕೇಳ್ಬೋದು ಪ್ರಾಪರ್ಟೀಸ್ ಅಲ್ಲಿ. ಏನು ಅಲ್ವಾ ಡೌಟು? ಇಲ್ಲ. No, ma'am. ಓಕೆ. ಸೊ ತುಂಬಾ ಇಂಪಾರ್ಟೆಂಟು, ಪ್ರಾಪರ್ಟೀಸ್ನ ಮರಿದಿರ ನೋಡ್ಕೊಂಡು. ಜಾಸ್ತಿ ಕ್ವಶನ್ ಕೇಳೋದು ದಿಸ್ ಒನ್, ಇದು ಮಿನಿಮಮ್ ವ್ಯಾಲ್ಯೂ, ನೆಕ್ಸ್ಟ್ ಪಾಸಿಟಿವ್ ಡಿವಿಯೇಷನ್ ಅಂಡ್ ದಿಸ್ ಒನ್. ಈ 4 ಪ್ರಾಪರ್ಟೀಸ್ ಇಂಪಾರ್ಟೆಂಟ್ ಆಗಿ ನೋಡಿ. ಎಲ್ಲದಕ್ಕಿಂತ ಜಾಸ್ತಿ ಕೇಳೋದು ಇದು ಮತ್ತೆ ಇದು, ಇದನ್ನು ಕೇಳಿದ್ದಾರೆ. ನೆಕ್ಸ್ಟ್ ನಾನು ಫಾರ್ಮುಲಾಸ್ ಏನು ಹೇಳಲ್ಲ. ಸೊ ಡೈರೆಕ್ಟ್ ಆಗಿ ನೀವು ಒಂದು ಮೆಥಡ್ ಮಾತ್ರ ಜ್ಞಾಪಕದಲ್ಲಿ, ಟೋಟಲ್ ಆಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಇದು ಡೈರೆಕ್ಟ್ ಡಿಸ್ಕ್ರೀಟ್ ಮೆಥಡ್ ಆಫ್ ಸೀರೀಸ್ಗೆ ಯೂಸ್ ಮಾಡ್ತೀರಿ. ಗ್ರೂಪ್ ಗೆ ಟೋಟಲ್ ಆಫ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್. ಸೊ ಶಾರ್ಟ್ಕಟ್ ಮೆಥಡು, ಡೈರೆಕ್ಟ್ ಮೆಥಡು ಇವೆಲ್ಲ ನಮಗೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್ಗೆ, KCETಗೆ ಎಲ್ಲ ಕೇಳೋದಿಲ್ಲ. ಜಸ್ಟ್ ನೀವು ಫಾರ್ಮುಲಾ ನಾನು ಕ್ಲಾಸ್ ಆದಮೇಲೆ ನಾನು ಫಾರ್ಮುಲಾ ಲಿಸ್ಟ್ನ ಕಳಿಸ್ತೀನಿ, ಜಸ್ಟ್ ಒಂದ್ಸರಿ ನೋಡ್ಕೊಳ್ಳಿ ಸಾಕು. ಅದ್ರ ಬಗ್ಗೆ ಕ್ವಶನ್ ಏನು ಕೇಳಲ್ಲ. ನೆಕ್ಸ್ಟ್ ಜಾಮಿಟ್ರಿಕ್ ಮೀನ್. ಜಾಮಿಟ್ರಿಕ್ ಮೀನ್ ಇಸ್ ಡಿಫೈನ್ಡ್ ಆಸ್ nth ರೂಟ್ ಆಫ್ ದ ಪ್ರಾಡಕ್ಟ್ ಆಫ್ n ಐಟಮ್ಸ್ ಆಫ್ ವ್ಯಾಲ್ಯೂಸ್. ಈಗ ನಾವು ಫಾರ್ ಎಕ್ಸಾಂಪಲ್ ಪ್ಲಸ್ ಮಾಡಿದ್ರಲ್ಲ, ಇಲ್ಲಿ ನಾವು ಏನ್ ಮಾಡ್ತೀವಿ, ಪ್ರತಿ ಒಂದು ಸೀರೀಸ್ಗೂ ನಾವು ಮಲ್ಟಿಪ್ಲಿಕೇಶನ್ ಮಾಡಿ ಅದನ್ನ ಸ್ಕ್ವೇರ್ ರೂಟ್ ನ ಕಂಡುಹಿಡಿತೀವಿ. ಸೊ ಫಾರ್ ಎಕ್ಸಾಂಪಲ್ 10, ಫಸ್ಟ್ ವ್ಯಾಲ್ಯೂ 10, ಸೆಕೆಂಡ್ ವ್ಯಾಲ್ಯೂ 20, ಥರ್ಡ್ ವ್ಯಾಲ್ಯೂ 30. ಸೊ ಇದನ್ನ ನಾವೆಲ್ಲ ಮಲ್ಟಿಪ್ಲಿಕೇಶನ್ ಪ್ರಾಡಕ್ಟ್ ಮಾಡಿ ನಾವೇನ್ ಮಾಡ್ತೀವಿ, ಸ್ಕ್ವೇರ್ ರೂಟ್ ಮಾಡ್ತೀರಲ್ಲ, ಸೊ ದಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಜಾಮಿಟ್ರಿಕ್ ಮೀನ್. ಸೊ ಎಲ್ಲೆಲ್ಲಿ ಇದು ಇಂಪಾರ್ಟೆಂಟ್. ಸೊ ಜಾಮಿಟ್ರಿಕ್ ಮೀನು ಎಲ್ಲೆಲ್ಲಿ ಯೂಸ್ ಮಾಡ್ತೀರಿ ಅಂದ್ರೆ, ಆವ್ರೇಜ್ ರೇಟ್ ಆಫ್ ಗ್ರೋತ್ ಇನ್ ದ ಪಾಪ್ಯುಲೇಷನ್, ಇನ್ವೆಸ್ಟ್ಮೆಂಟು, ಸೇಲ್ಸು, ಏರಿಯಾ, ವಾಲ್ಯೂಮ್, ಇಲ್ಲೆಲ್ಲ ನಾವು ಜಾಮಿಟ್ರಿಕ್ ಮೀನನ್ನ ಯೂಸ್ ಮಾಡ್ತೀವಿ. ಜಾಸ್ತಿ ಕೇಳಿರೋದು ಈ ಕ್ವಶನ್ ಮೇಲೆ ಕೇಳಿದ್ದಾರೆ. ರೇಟ್ ಆಫ್ ಗ್ರೋತ್ ಇನ್ ಪಾಪ್ಯುಲೇಷನ್ ಇದ್ರೆ ಯಾವ ಮೆಥಡ್ ನ ಯೂಸ್ ಮಾಡ್ತೀರಾ, ಮೀನಾ, ಜಾಮಿಟ್ರಿಕ್ ಮೀನಾ, ಅರ್ಥಮೆಟಿಕ್ ಮೀನಾ, ಹಾರ್ಮೋನಿಕ್ ಮೀನಾ ಅಂತ ಕೇಳಿದ್ರೆ ಸೊ ಜಾಮಿಟ್ರಿಕ್ ಮೀನ್ ಯೂಸ್ ಮಾಡ್ತೀವಿ. ಈ ಕ್ವಶನ್ ಕೇಳಿದ್ದಾರೆ. ರೇಟ್ ಆಫ್ ಗ್ರೋತ್ ಇನ್ ಪಾಪ್ಯುಲೇಷನ್ ಇದ್ರೆ ಯಾವ ಟೈಪ್ ಆಫ್ ಸೆಂಟ್ರಲ್ ಟೆಂಡೆನ್ಸಿನ ಯೂಸ್ ಮಾಡ್ತೀರಾ ಅಂದ್ರೆ ಜಾಮಿಟ್ರಿಕ್ ಮೀನ್ ನ ಜ್ಞಾಪಕ. So properties of geometric mean. Geometric mean cannot be calculated if any observation is 0 or negative. So ಯಾವುದೇ ಅಬ್ಸರ್ವೇಷನ್, ಯಾವುದೇ ವ್ಯಾಲ್ಯೂ 0 ಇರಲಿ ನೆಗೆಟಿವ್ ಇರಲಿ, ನಾವು ಜಾಮಿಟ್ರಿಕ್ ಮೀನನ್ನ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗೋದಿಲ್ಲ. ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಇಲ್ಲಿ ಏನಾದ್ರು ಒಂದು ವ್ಯಾಲ್ಯೂ 0 ಇತ್ತು ಅಂತಂದ್ರೆ ಸೊ ಪ್ರಾಡಕ್ಟ್ ಎಲ್ಲ ಏನಾಗುತ್ತೆ, 0ನೇ ಆಗುತ್ತೆ. ಸೊ ಹಂಗಾಗಿ 0 ಆರ್ ನೆಗೆಟಿವ್ ಇದ್ರೆ ಜಾಮಿಟ್ರಿಕ್ ಮೀನ್ ನ ಕಂಡುಹಿಡಿಯೋದಕ್ಕೆ ತುಂಬಾ ಕ್ಯಾಲ್ಕುಲೇಟ್ ಮಾಡಕ್ ಹೋಗಲ್ಲ. ಸೊ ಇಫ್ ಆಲ್ ಅಬ್ಸರ್ವೇಷನ್ ಸೇಮ್ ಜಾಮಿಟ್ರಿಕ್ ಮೀನ್, ಎಲ್ಲಾ ವ್ಯಾಲ್ಯೂಸು ಸೇಮ್ ಇದ್ರೆ ಸೊ ಜಾಮಿಟ್ರಿಕ್ ವ್ಯಾಲ್ಯೂನು ಸೇಮ್ ಆಗೇ ಇರುತ್ತೆ. ಜಾಮಿಟ್ರಿ ದ ಪ್ರಾಡಕ್ಟ್ ಆಫ್ ವ್ಯಾಲ್ಯೂ ಆಫ್ ಸೀರೀಸ್ ಇಸ್ ಅನ್ಚೇಂಜ್ಡ್. ಸೊ ಸೀರೀಸ್ ಏನಾದರೂ ಅನ್ಚೇಂಜ್ಡ್ ಇದ್ರೆ ಅವಾಗ ಕೂಡ ಅಷ್ಟೇ ಸೊ ಅಬ್ಸರ್ವೇಷನ್ ಸೇಮ್ ಇರುತ್ತೆ. ಫಾರ್ ಎಕ್ಸಾಂಪಲ್ 1, 3, 9 ಸೀರೀಸ್ ಏನಾಗಿದೆ ಇಲ್ಲಿ ಅನ್ಚೇಂಜ್ಡ್ ಆಗಿದೆ, ಅವಾಗ ಕೂಡ ಜಾಮಿಟ್ರಿಕ್ ಮೀನು ಸಬ್ಡ್ ಆಗಿರುತ್ತೆ. ಇದೇನಕ್ಕೆ ಬೇಕಾಗಿಲ್ಲ. ಸೊ ಜಾಮಿಟ್ರಿಕ್ ಮೀನ್ ಆಫ್ ಪ್ರಾಡಕ್ಟ್ ಆಫ್ 2 ವೇರಿಯೇಬಲ್ಸ್, ಏನಾದ್ರು 2 ವೇರಿಯೇಬಲ್ಸ್ ಏನಾದ್ರು ಇದೆ ಅದನ್ನ ಕಂಬೈನ್ ಮಾಡ್ಬೋದು. ಜಾಮಿಟ್ರಿಕ್ ಮೀನ್ ಆಫ್ ಎಕ್ಸ್ ಮತ್ತೆ ಜಾಮಿಟ್ರಿಕ್ ಮೀನ್ ಆಫ್ ವೈ ಆಗಿ ಇದು ಮಾಡ್ಬೋದು. ಇದ್ರಲ್ಲಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಬಂದು ಫಸ್ಟ್ ಒನ್, ಸೆಕೆಂಡ್. ಜಾಮಿಟ್ರಿಕ್ ಮೀನ್ ಮೇಲೆ ಅಷ್ಟು ಪ್ರಾಪರ್ಟೀಸ್ ಕೇಳಲ್ಲ, ಜಾಸ್ತಿ ಕೇಳಿರೋದು ರೇಟ್ ಆಫ್ ಗ್ರೋತ್ ಇನ್ ಪಾಪ್ಯುಲೇಷನ್ ಮತ್ತೆ ಜಾಮಿಟ್ರಿಕ್ ಮೀನ್ ಅಂದ್ರೆ ಏನು ಅಂತ ಮೀನಿಂಗ್ ಕೇಳಿರ್ತಾರೆ.
Next, harmonic mean. Harmonic mean is nothing but reciprocal of arithmetic mean. ಅರ್ಥಮೆಟಿಕ್ ಮೀನ್ ನಾನು ಏನು ಓದಿದಿರೋ ಅದನ್ನ ರೆಸಿಪ್ರೋಕಲ್ ಆಗಿ ನಾವು ಮಾಡಿದ್ರೆ ಅದನ್ನ ಹಾರ್ಮೋನಿಕ್ ಮೀನ್ ಅಂತ ಕರೀತಾರೆ. So harmonic mean has the least value compared to geometric mean and arithmetic mean. So arithmetic mean geometric mean ಗಿಂತ harmonic mean ತುಂಬಾ ಕಮ್ಮಿ ಲೋ ವ್ಯಾಲ್ಯೂ ಆಗಿರುತ್ತೆ. ಸೊ ಇದನ್ನ ರಿಜಿಡ್ಲಿ ಡಿಫೈನ್ ಮಾಡಬಹುದು ಬೇಸ್ಡ್ ಆನ್ ಆಲ್ ಅಬ್ಸರ್ವೇಷನ್, ಫ್ಲಕ್ಚುಯೇಷನ್ಸ್ ಆಫ್ ಅಬ್ಸರ್ವೇಷನ್. ಏನಾದ್ರೂ ಅಬ್ಸರ್ವೇಷನ್ ಚೇಂಜಸ್ ಆಗಿರ್ಲೆ ಹಾರ್ಮೋನಿಕ್ ಮೀನ್ಗೆ ಯಾವುದೇ ಕಾರಣಕ್ಕೂ ಅಫೆಕ್ಟ್ ಕೊಡೋದಿಲ್ಲ. ಮೋರ್ weight is given to smaller items. ಸ್ಮಾಲರ್ ಐಟಮ್ಸ್ಗೆ ತುಂಬಾ ವೇಟೇಜ್ ಕೊಡುತ್ತೆ. ಇದ್ರ ಬಗ್ಗೆ ಜಾಸ್ತಿ ಕೇಳಿಲ್ಲ. ಜಾಸ್ತಿ ಕೇಳಿರೋದೇ ರಿಲೇಶನ್ಶಿಪ್ ಬಿಟ್ವೀನ್ ಅರ್ಥಮೆಟಿಕ್ ಮೀನ್, ಜಾಮೆಟ್ರಿಕ್ ಮೀನ್ ಮತ್ತೆ ಹಾರ್ಮೋನಿಕ್ ಮೀನ್ ಮೇಲೆ ಜಾಸ್ತಿ ಕ್ವಶನ್ ಕೇಳಿದ್ದಾರೆ. ಸೊ ಈ ಫಾರ್ಮುಲಾ ಜ್ಞಾಪಕ ವೆರಿ ಇಂಪಾರ್ಟೆಂಟ್. Arithmetic mean is equal to a plus b divided by 2 and the total of observation divided by 2 ಮಾಡ್ತೀರಿ. Geometric mean ಗೆ square root of product of observation. Harmonic mean is nothing but geometric mean divided by harmonic mean. Harmonic mean ಗೆ ಫಾರ್ಮುಲಾ ಏನು? Geometric mean whole square divided by harmonic mean. ನ್ಯಾಪ್ಕಲ್ಲಿ ಇದನ್ ಬಗ್ಗೆನೂ ಕ್ವಶನ್ ಕೇಳಿದ್ದಾರೆ. ಯಾವಾಗ್ಲೂ ಅಷ್ಟೇ ಅರ್ಥಮೆಟಿಕ್ ಮೀನ್ ಜಾಸ್ತಿ ಇರುತ್ತೆ, ಅದಾದ್ಮೇಲೆ ಜಾಮೆಟ್ರಿಕ್ ಮೀನ್ ಇರುತ್ತೆ ಅಂಡ್ ಲೀಸ್ಟ್ ಹಾರ್ಮೋನಿಕ್ ಮೀನ್ ಇರುತ್ತೆ. ಇನ್ ಕೇಸ್ ಎಲ್ಲಾ ವ್ಯಾಲ್ಯೂಸ್ ಐಡೆಂಟಿಕಲ್ ಇದ್ರೆ, ಏನೇನು ಅಬ್ಸರ್ವೇಷನ್ ಇರುತ್ತೋ, ಫಾರ್ ಎಕ್ಸಾಂಪಲ್ ಎಲ್ಲಾ ವ್ಯಾಲ್ಯೂಸ್ 5 5 5 5 ಅಂತ ಎಲ್ಲಾ ವ್ಯಾಲ್ಯೂಸ್ ಸೇಮ್ ಇದ್ರೆ, ಸೊ ಅವಾಗ ಅರ್ಥಮೆಟಿಕ್ ಮೀನು, ಜಾಮೆಟ್ರಿಕ್ ಮೀನು, ಹಾರ್ಮೋನಿಕ್ ಮೀನು ಸೇಮ್ ಇರುತ್ತೆ. ಇಫ್ ಆಲ್ ವ್ಯಾಲ್ಯೂಸ್ ಐಡೆಂಟಿಕಲ್ ಆಗಿದ್ದಾಗ ಮಾತ್ರನೇ ಎಲ್ಲಾ ಅರ್ಥಮೆಟಿಕ್ ಮೀನು, ಜಾಮೆಟ್ರಿಕ್ ಮೀನು, ಹಾರ್ಮೋನಿಕ್ ಮೀನ್ ಈಕ್ವಲ್ ಆಗಿರುತ್ತೆ. ಇಲ್ಲ ಅಂದ್ರೆ ಅರ್ಥಮೆಟಿಕ್ ಮೀನ್ ಇಸ್ ಗ್ರೇಟರ್ ದೆನ್ ಜಾಮೆಟ್ರಿಕ್ ಮೀನ್ ಇಸ್ ಗ್ರೇಟರ್ ದೆನ್ ಹಾರ್ಮೋನಿಕ್ ಮೀನ್. ಇದ್ರ ಮೇಲೆ ಪ್ರಾಬ್ಲಮ್ಯಾಟಿಕ್ ಕೇಳಿರ್ತಾರೆ. ಸೊ ಎಕ್ಸಾಮ್ ಅಲ್ಲಿ ಕ್ವಶನ್ ಅಲ್ಲಿ ಜಾಮೆಟ್ರಿಕ್ ಮೀನ್ ಕೊಟ್ಟಿರ್ತಾರೆ, ಅರ್ಥಮೆಟಿಕ್ ಮೀನ್ ಕೊಟ್ಟಿರ್ತಾರೆ, ಕ್ಯಾಲ್ಕುಲೇಟ್ ಹಾರ್ಮೋನಿಕ್ ಮೀನ್ ಅಂತ ಕೊಟ್ಟಿರ್ಬೋದು, ಯಾವ್ದಾದ್ರೂ ಕೊಡ್ಬೋದು. ಸೊ ಜಾಮೆಟ್ರಿಕ್ ಮೀನ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಅರ್ಥಮೆಟಿಕ್ ಮೀನ್ into harmonic mean. ಈ ಫಾರ್ಮುಲಾ ಜ್ಞಾಪಕ. or g square is equal to arithmetic mean into harmonic mean. ಇದರಲ್ಲಿ ಯಾವ್ದಾದ್ರು ಒಂದು ವ್ಯಾಲ್ಯೂಸ್ ಕೊಟ್ಬಿಟ್ಟು ಅರ್ಥಮೆಟಿಕ್ ಮೀನ್ ಕಂಡಿಡಿರಿ, ಹಾರ್ಮೋನಿಕ್ ಮೀನ್ ಕಂಡಿಡಿರಿ, ಜಾಮೆಟ್ರಿಕ್ ಮೀನ್ ಕಂಡಿಡಿರಿ ಅಂತ ಕೇಳ್ತಾರೆ. ಸೊ ಈ ಫಾರ್ಮುಲಾ ಜ್ಞಾಪಕ ಇರಬೇಕು, ಕಂಪಲ್ಸರಿ ಕ್ವಶನ್ ಬಂದೇ ಬರುತ್ತೆ. ಫಾರ್ಮುಲಾ ಜ್ಞಾಪಕದಲ್ಲಿ ಜಾಮೆಟ್ರಿಕ್ ಮೀನ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಅರ್ಥಮೆಟಿಕ್ ಮೀನ್ ಇಂಟು harmonic mean, or e formula is also okay. ಇದಾದ್ರೂ okay. So harmonic mean is equal to geometric mean whole square divided by arithmetic mean. So ಇನ್ನೊಂದು ಇಂಪಾರ್ಟೆಂಟ್ ಇದ್ರಲ್ಲಿ ಕ್ವಶನ್ ಕೇಳ್ಬೋದು. ಸೊ ಮೀನ್, ಮೀಡಿಯನ್, ಮೋಡ್ ಸಿಮಿಟ್ರಿಕಲ್ ಆಗಿದ್ರೆ ಈಕ್ವಲ್ ಆಗಿರುತ್ತೆ. ಮೀನ್ ಈಸ್ ಈಕ್ವಲ್ ಟು ಮೀಡಿಯನ್ ಈಸ್ ಈಕ್ವಲ್ ಟು ಮೋಡ್. ಅಸಿಮೆಟ್ರಿಕಲ್ ಆದ್ರೆ ನಾಟ್ ಈಕ್ವಲ್. ಮೀನ್ ಇಸ್ ನಾಟ್ ಈಕ್ವಲ್ ಟು ಮೀಡಿಯನ್ ಇಸ್ ನಾಟ್ ಈಕ್ವಲ್ ಟು ಮೋಡ್. ಪಾಸಿಟಿವ್ಲಿ ಸ್ಕ್ಯೂಡ್ ಅಂದ್ರೆ ರೈಟ್ ಸೈಡ್ ಇರುತ್ತೆ. ಸೊ ಮೀನ್ ಇಸ್ ಗ್ರೇಟರ್ ದೆನ್, ಮೀಡಿಯನ್ ಇಸ್ ಗ್ರೇಟರ್ ದೆನ್ ಮೋಡ್ ಇರುತ್ತೆ. ನೆಗೆಟಿವ್ಲಿ ಸ್ಕ್ಯೂಡ್ ಆದ್ರೆ ಮೀನ್ ಇಸ್ ಲೆಸ್ಸರ್ ದೆನ್, ಮೀಡಿಯನ್ ಇಸ್ ಲೆಸ್ಸರ್ ದೆನ್ ಮೋಡ್. ಇಲ್ಲಾಂದ್ರೆ ಶೇಪ್ ಕೇಳಿರ್ತಾರೆ. ಎಲ್ ಶೇಪ್ ಅಲ್ಲಿ ಇದ್ರೆ ನೆಗೆಟಿವ್ಲಿ ಸ್ಕ್ಯೂಡ್, ಪಾಸಿಟಿವ್ಲಿ ಸ್ಕ್ಯೂಡ್ ಅಂದ್ರೆ ನೆಗೆಟಿವ್ಲಿ ಸ್ಕ್ಯೂಡ್ ಆಗಿರುತ್ತೆ. ಮೀನ್ ಇಸ್ ಲೆಸ್ಸರ್ ದೆನ್, ಮೀಡಿಯನ್ ಇಸ್ ಲೆಸ್ಸರ್ ದೆನ್ ಮೋಡ್. ಜೆ ಶೇಪ್ ಸೊ ಹಿಂಗ್ ನೋಡ್ಕೊಳ್ಳಿ, ಜೆ ಗೆಲ್ವ ಬರೋದು. ಜೆ ಶೇಪ್ ಅಲ್ಲಿ ಇದ್ದಿತ್ತು ಅಂತಂದ್ರೆ ಸೊ ಮೀನ್ ಇಸ್ ಗ್ರೇಟರ್ ದೆನ್, ಮೀಡಿಯನ್ ಇಸ್ ಗ್ರೇಟರ್ ದೆನ್ ಮೋಡ್, ಪಾಸಿಟಿವ್ಲಿ ಸ್ಕ್ಯೂಡ್ ಆಗಿರುತ್ತೆ. ಈ ಆಂಗಲ್ ಕೇಳಿರ್ತಾರೆ, ಎಲ್ ಶೇಪ್ಡ, ಜೆ ಶೇಪ್ಡ ಅಂತ. ಸೊ ನ್ಯಾಪ್ಕಲ್ಲಿ ಎಲ್ ಶೇಪ್ಡ್ ಇದ್ರೆ ನೆಗೆಟಿವ್ಲಿ ಸ್ಕ್ಯೂಡ್, ಜೆ ಶೇಪ್ಡ್ ಇದ್ರೆ ಪಾಸಿಟಿವ್ಲಿ ಸ್ಕ್ಯೂಡ್. ಸೊ ನೋಡಿ ಇಲ್ಲಿ ಗ್ರಾಫ್ ನೋಡಿ, ಇದು ಬಂದು ಮೀಡಿಯನ್ ಇಸ್ ನಾಟ್, ಮೀಡಿಯನ್ ಇಲ್ಲಿ ಇರುತ್ತೆ, ಮೀನ್ ಇಸ್ ಗ್ರೇಟರ್ ದೆನ್ ಮೋಡ್ ಅಂಡ್ ಮೀಡಿಯನ್. ಇಲ್ಲಿ ಸರಿಯಾಗಿ ಬರ್ತಿಲ್ಲ. ಸೊ ಮೀನು ಮೀಡಿಯನ್ಗಿಂತ ಮೋಡ್ಗಿಂತ ಜಾಸ್ತಿ ಇರುತ್ತೆ. ನೆಗೆಟಿವ್ಲಿ ಸ್ಕ್ಯೂಡ್ ಅಲ್ಲಿ ಮೀನ್ಗಿಂತ
ಮೀಡಿಯನ್ 3 ಲೆಸರ್ ಇದೆ. ಈ ಡಯಾಗ್ರಾಮ್ ಮಿಸ್ಟೇಕ್ ಆಗಿದೆ. ಇದ್ರ ಮೇಲೆನೂ ಕ್ವಶನ್ಸ್ ಕೇಳ್ತಾರೆ. ಇದ್ರಲ್ಲಿ ಏನು ಡೌಟ್ಸ್ ಇಲ್ಲ ಅಂದ್ರೆ ನಾನು ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗ್ತೀನಿ ಮೀಡಿಯನ್. ಏನು ಡೌಟ್ ಇಲ್ವಾ? No, ma'am. No, ma'am. ಓಕೆ, ನೆಕ್ಸ್ಟ್ ಬಂದು median. So median is nothing but distribute the values in 2 equal parts. ಸೊ ನಾವು ಏನ್ ಡೇಟಾನ ಕಲೆಕ್ಟ್ ಮಾಡಿರ್ತೀರೋ ಅದನ್ನ 2 ಈಕ್ವಲ್ ಪಾರ್ಟ್ಸ್ ಡಿವೈಡ್ ಮಾಡಿ ಸೆಂಟರ್ ವ್ಯಾಲ್ಯೂ ಬರುತ್ತಲ್ಲ ಅದನ್ನ ಮೀಡಿಯನ್ ಅಂತ ಕರಿತೀರಿ. ಸೊ ಫಾರ್ ಎಕ್ಸಾಂಪಲ್ ಒಂದು 5 ಗ್ರೂಪ್ಸ್ ಡೇಟಾನ 5 ಸ್ಯಾಂಪಲ್ಸ್ ನ ಕಲೆಕ್ಟ್ ಮಾಡಿರ್ತೀನಿ ಅನ್ಕೋ. ಈಗ ನಾನು ಏನ್ ಮಾಡ್ತೀನಿ, 2 ಈಕ್ವಲ್ ಪಾರ್ಟ್ಸ್ ಮಾಡ್ತೀನಿ. ಸೊ 2 ಈಕ್ವಲ್ ಪಾರ್ಟ್ಸ್ ಮಾಡಿದ್ರೆ ಮಿಡಲ್ ವ್ಯಾಲ್ಯೂ ಯಾವ್ದು ಬರುತ್ತೋ ಅದನ್ನ ನಾನು ಏನಂತ ಕರಿತೀನಿ, ಮೀಡಿಯನ್ ಅಂತ ಕರಿತೀನಿ. ಸೊ ಪ್ರಾಪರ್ಟೀಸ್ ಬಂದು ಡಿಟರ್ಮೈನ್ ಓನ್ಲಿ ಇನ್ ಅರೇಂಜ್ ಇನ್ ಆರ್ಡರ್ಸ್. ನಾನು ಏನ್ ಡೇಟಾ ಕಲೆಕ್ಷನ್ ಮಾಡಿರ್ತೀನೋ ಅದನ್ನ ಆರ್ಡರ್ ಆಗಿ ಅರೇಂಜ್ ಮಾಡಿರ್ಬೇಕು. ಸೊ 4, 5, 7, 8, 9. ಸೊ ಹೀಗೆ ನಾನು ಆರ್ಡರ್ ಆಗಿ ನಾನು ಮಾಡಿರ್ಬೇಕು. ನಾನು ಆಲ್ರೆಡಿ ಹೇಳಿದೆ, ನಾನು ನಾಮಿನಲ್ ಸ್ಕೇಲ್, ಆರ್ಡಿನಲ್ ಸ್ಕೇಲ್ ಅಲ್ಲೇ ಮೀಡಿಯನ್ ಬರೋದು. ಸೊ ಆರ್ಡರ್ ಆಗಿ ನಾನು ಅದನ್ನು ಏನೇ ಸ್ಯಾಂಪಲ್ಸ್ ನಾನು ತಗೊಂಡಿರ್ಲಿ ಅದನ್ನ ಆರ್ಡರ್ ಆಗಿ ನಾನು ಫಸ್ಟ್ ಏನ್ ಮಾಡ್ಬೇಕು, ಅರೇಂಜ್ ಇನ್ ಆರ್ಡರ್ ಆಗಿ ಮಾಡ್ಬೇಕು. ಅಫೆಕ್ಟೆಡ್ ಬೈ ಲೆಸ್ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್, ಏನೋ ಒಂದು ವ್ಯಾಲ್ಯೂ ಜಾಯಿನ್ ಆದ್ರೆ ಅದೇನು ಅಫೆಕ್ಟ್ ಆಗೋದಿಲ್ಲ. ಅಫೆಕ್ಟೆಡ್ ಬೈ ಪೊಸಿಷನ್ ನಾಟ್ ವ್ಯಾಲ್ಯೂಸ್. ಸೊ ಇಲ್ಲಿ ಪೊಸಿಷನ್ ಚೇಂಜ್ ಆಗ್ಬೋದು ಹೊತ್ತು ವ್ಯಾಲ್ಯೂಸ್ ಯಾವುದೇ ಕಾರಣಕ್ಕೂ ಚೇಂಜ್ ಆಗಲ್ಲ. ಡಿಟರ್ಮೈನ್ಡ್ ಬೈ ಗ್ರಾಫ್ ಓಗಿವ್. ಗ್ರಾಫ್ ಓಗಿವ್ ಅಂದ್ರೆ ಇಲ್ಲಿ ಮೀಡಿಯನ್ ಅಲ್ಲಿ ಯುಮಿಲೇಟಿವ್ ಫ್ರೀಕ್ವೆನ್ಸಿನ ಯೂಸ್ ಮಾಡ್ತೀವಿ. ಸೊ ಫ್ರೀಕ್ವೆನ್ಸೀಸ್ ಕೊಟ್ಟಿರ್ತಾರಲ್ಲ, ಫ್ರೀಕ್ವೆನ್ಸಿನ ನಾನು ಆಡ್ ಮಾಡ್ಕೊಂಡು ಹೋದ್ರೆ ಇದು ನಾನು ಗ್ರಾಫ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದಕ್ಕೆ ಯೂಸ್ ಆಗುತ್ತೆ, ಅದು ಮೀಡಿಯನ್ ಅಲ್ಲಿ. ಸಮ್ ಆಫ್ ಅಬ್ಸಲ್ಯೂಟ್ ಡಿವಿಯೇಷನ್ ಫ್ರಮ್ ಮೀಡಿಯನ್ ಇಸ್ ಆಲ್ಸೋ ಮಿನಿಮಮ್. ಅವಾಗಲೇ ನಾನು ಮೀನ್ಗೆ ಯೂಸ್ ಮಾಡಿದ್ನಲ್ಲ, ಎಕ್ಸ್ ಮೈನಸ್ ಏನ್ ಮೀಡಿಯನ್ ಬರುತ್ತೋ ಆ ಮೀಡಿಯನ್ ಎಕ್ಸ್ ಅಲ್ಲಿ ನಾನು ಮೈನಸ್ ಮಾಡಿದ್ದು ಅಂದ್ರೆ ಆ ವ್ಯಾಲ್ಯೂ ಕೂಡ ಮಿನಿಮಮ್ಮೇ ಬರುತ್ತೆ. ಅಬ್ಸಲ್ಯೂಟ್ ಡಿವಿಯೇಷನ್ ಫ್ರಮ್ ಮೀಡಿಯನ್ ಇಸ್ ಆಲ್ಸೋ ಮಿನಿಮಮ್. ನಿಮ್ಗೆ ಇದ್ರಲ್ಲಿ ಕ್ವಶನ್ ಕೇಳೋದು, ಯಾವುದೋ ಒಂದು ಕ್ವಶನ್ ಡೇಟಾ ಕೊಟ್ಟಿರ್ತಾರೆ, ಇದ್ರ ಪ್ರಾಬ್ಲಮೆಟಿಕ್ ಕೇಳೋದು ಜಾಸ್ತಿ ಮೀಡಿಯನ್ ಅಲ್ಲಿ. ಸೊ ನಂಬರ್ಸ್ ಕೊಟ್ಟಿರ್ತಾರೆ, ನಂಬರ್ಸ್ ನ ನೀವು ಇದರಲ್ಲಿ ಮೀಡಿಯನ್ ನ ಕಂಡಿಡೀರಿ ಅಂತ ಕೇಳ್ತಾರೆ. ಸೊ ಮೀಡಿಯನ್ ನೀವು ಫಸ್ಟ್ ನೋಡ್ಬೇಕು, ಅದು ಆರ್ಡರ್ ಆಗಿ ಅರೇಂಜ್ ಆಗಿದೆನಾ ಇಲ್ವಾ ಅಂತ. ಆರ್ಡರ್ ಆಗಿ ಅರೇಂಜ್ ಆಗ್ಲಿಲ್ಲ ಅಂದ್ರೆ ನೀವು ವ್ಯಾಲ್ಯೂಸ್ನೆಲ್ಲ ಸೊ ಅದನ್ನ ಅರೇಂಜ್ ಮಾಡಾದ್ಮೇಲೆ ಅದರಲ್ಲಿ ಮಿಡಲ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಸೊ ಇದ್ರ ಮೇಲೆ ಜಾಸ್ತಿ ಪ್ರಾಬ್ಲಮೆಟಿಕ್ ಕೇಳಿರ್ತಾರೆ. ನೆಕ್ಸ್ಟ್ ಮೋಡ್ ಈಸ್ ನಥಿಂಗ್ ಬಟ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಅಕರಿಂಗ್. ಸೊ ಏನ್ ಡೇಟಾ ನಮಗೆ ನಂಬರ್ಸ್ ಆಫ್ ಸೀರೀಸ್ ಕೊಟ್ಟಿರ್ತಾರೋ ಅದು ಮೋಸ್ಟ್ ಫ್ರೀಕ್ವೆಂಟ್ ಆಗಿ ಯಾವ್ದು ರಿಪೀಟೆಡ್ ಆಗಿರುತ್ತೋ ಅದನ್ನ ನಾವು ಮೋಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಒಂದು ನಂಬರ್ಸ್ ಒಂದು ಸ್ವಲ್ಪ ಕೊಟ್ಟಿರ್ತೀನಿ. ಸೊ ಇದರಲ್ಲಿ ಯಾವ ನಂಬರ್ ಜಾಸ್ತಿ ರಿಪೀಟೆಡ್ ಆಗಿದೆ, ಮೋಸ್ಟ್ ಫ್ರೀಕ್ವೆಂಟ್ಲಿ ಆಗಿ ಅಕರಿಂಗ್ ಆಗಿದೆ, ಅದನ್ನ ನಾನು ಮೋಡ್ ಅಂತ ಕರಿತೀನಿ. ಸೊ ಜಾಸ್ತಿ ರಿಪೀಟೆಡ್ ಆಗಿರೋದು 4 ಜಾಸ್ತಿ ಸರಿ ರಿಪೀಟೆಡ್ ಆಗಿದೆ. ಸೊ ಹಂಗಾಗಿ ನಾನು ಅದನ್ನ ಮೋಡ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಇದು ಎಲ್ಲಿ ಯೂಸ್ ಮಾಡ್ತೀರಿ ಅಂದ್ರೆ ಕ್ವಾಲಿಟೇಟಿವ್ ಡೇಟಾ ಮಾತ್ರ ಯೂಸ್ ಮಾಡಿ. ಈವನ್ ಕ್ವಾಂಟಿಟೇಟಿವ್ ಕೂಡ ಒಂದೊಂದ್ಸರಿ ಯೂಸ್ ಮಾಡ್ಬೋದು, ಯಾಕಂದ್ರೆ ಮೀನು, ಮೀಡಿಯನ್, ಮೋಡ್ ಎಲ್ಲದಕ್ಕೂ ಯೂಸ್ ಮಾಡ್ತೀರಿ. ನೆಕ್ಸ್ಟ್ ಒನ್ ಇಸ್ ಡಿನೋಟೆಡ್ ಬೈ ಝೆಡ್. ಝೆಡ್ ಅಲ್ಲಿ ಮಾಡ್ತೀರಿ. ಇಟ್ ಇಸ್ ನಾಟ್ ಅಫೆಕ್ಟೆಡ್ ಬೈ ಎಕ್ಸ್ಟ್ರೀಮ್ ವ್ಯಾಲ್ಯೂಸ್. ಏನೇ ವ್ಯಾಲ್ಯೂಸ್ ಆಡ್ ಆದ್ರೆ ಯಾವುದೇ ಕಾರಣಕ್ಕೂ ಏನು ಇದಾಗಲ್ಲ, ಈಸಿಯಾಗಿ ಕಂಪ್ಯೂಟ್ ಮಾಡ್ಬೋದು. ಹಿಸ್ಟೋಗ್ರಾಮ್ ಅಂಡ್ ಫ್ರೀಕ್ವೆನ್ಸಿ ಪಾಲಿಗನ್ಗೆ ಯೂಸ್ ಮಾಡ್ತೀವಿ ಮೋಡ್.
ಸೊ ಇಂಪಾರ್ಟೆಂಟ್ ಕ್ವಶನ್ ಕೇಳೋದು ರಿಲೇಶನ್ಶಿಪ್ ಬಿಟ್ವೀನ್ ಮೀನ್ ಮೀಡಿಯನ್ ಅಂಡ್ ಮೋಡ್. ಸೊ ಈ ಫಾರ್ಮುಲಾ ನಾಪ್ಕರ್ ಮೋಡ್ ಇಸ್ ಈಕ್ವಲ್ ಟು 3m minus 2x bar, 3 median minus 2x bar, or mean minus mode is equal to 3 mean minus median. ಇವೆರಡು ಫಾರ್ಮುಲಾನು ನಾಪ್ಕರ್. ಇದು ಮಾಡರೇಟ್ಲಿ ಸ್ಕ್ಯೂ ಡಿಸ್ಟ್ರಿಬ್ಯೂಷನ್ಗೆ ನಾವು ಈ ಫಾರ್ಮುಲಾಸ್ನ ಯೂಸ್ ಮಾಡ್ತೀವಿ. ಮೋಡಲ್ಲಿ ಕ್ವಶನ್ಸ್ ಕೇಳೋದು ಈ ಫಾರ್ಮುಲಾನ. ಸೊ ಮೀಡಿಯನ್ ಅಲ್ಲಿ ಪ್ರಾಬ್ಲಮ್ ಕೇಳ್ತಾರೆ, ಮೋಡ್ ಅಲ್ಲಿ ನಿಮ್ಗೆ ಈ ಫಾರ್ಮುಲಾ. ಸೊ ಮೀನು ಮತ್ತೆ ಮೀಡಿಯನ್ ಕೊಟ್ಬಿಟ್ಟು ಮೋಡ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ಬೋದು, ಇಲ್ಲಾಂದ್ರೆ ಮೋಡು ಮತ್ತೆ ಮೀಡಿಯನ್ ಕೊಟ್ಟು ಮೀನನ್ನ ಕಂಡಿಡಿರಿ ಅನ್ಬೋದು, ಯಾವ್ದಾದ್ರು ಕೊಡ್ಬೋದು ಫಾರ್ಮುಲಾಸ್. ಈ ಫಾರ್ಮುಲಾನ ಹಾಕಿದ್ರೆ ನೀವು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ನೆಕ್ಸ್ಟ್ ಪರ್ಸೆಂಟೈಲ್ ಇದರಲ್ಲಿ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲೇ ಇನ್ನೊಂದು ಬಂದು ಪಾರ್ಟಿಷನ್ ವ್ಯಾಲ್ಯೂಸ್ ಅಂತ ಇದೆ. ಪಾರ್ಟಿಷನ್ ವ್ಯಾಲ್ಯೂಸ್ ಅಲ್ಲಿ ಪರ್ಸೆಂಟೈಲು, ಡಿಸೈಲು ಮತ್ತೆ ಕ್ವಾರ್ಟೈಲ್ಸ್ ಅಂತ ಇರುತ್ತೆ. ಇಲ್ಲಿ ಏನು ಇಲ್ಲ, ಪರ್ಸೆಂಟೈಲ್ ಇಸ್ ನಥಿಂಗ್ ಬಟ್ 100 ಈಕ್ವಲ್ ಪಾರ್ಟ್ಸ್ ಇರುತ್ತೆ, ಡಿಸೈಲ್ಸ್ ಅಲ್ಲಿ 10 ಈಕ್ವಲ್ ಪಾರ್ಟ್ಸ್ ಇರುತ್ತೆ, ಅಂಡ್ ಕ್ವಾರ್ಟೈಲ್ಸ್ ಅಲ್ಲಿ 4 ಈಕ್ವಲ್ ಪಾರ್ಟ್ಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಅಷ್ಟು ಕ್ವಶನ್ಸ್ ಕೇಳಿಲ್ಲ, ಸೊ ಜಸ್ಟ್ ನಿಮ್ಗೆ ವ್ಯಾಲ್ಯೂಸ್ ಗೊತ್ತಿದೆ ಅಷ್ಟೇ. ಸೊ ಕ್ವಾರ್ಟೈಲ್ಸ್ ಬಂದು ನಿಮ್ಗೆ ಡಿಸ್ಪರ್ಷನ್ ಅಲ್ಲಿ ಹೇಳ್ಕೊಡ್ತೀನಿ. ಕ್ವಾರ್ಟೈಲ್ಸ್ ಅಂದ್ರೆ ಏನು, ಡಿಸೈಲ್ಸ್ ಅಂದ್ರೆ ಏನು, ಪರ್ಸೆಂಟೈಲ್ಸ್ ಏನು ಅಂದ್ರೆ ಡಿಸ್ಪರ್ಷನ್ ಮತ್ತೆ ಸ್ಕ್ಯೂನೆಸ್ ಅಲ್ಲಿ ಬರುತ್ತೆ. ಸ್ಕ್ಯೂನೆಸ್ ಅಲ್ಲಿ ಅದು ಹೇಳ್ಕೊಡ್ತೀನಿ. ಇದನ್ನ ಈ ಫಾರ್ಮುಲಾ ನಾಪ್ಕರ್ ಪರ್ಸೆಂಟೈಲ್ P25 ಪರ್ಸೆಂಟೈಲ್ ಏನಾದ್ರು ಅಂದ್ರೆ Q1 ಆಗಿರುತ್ತೆ. ಪರ್ಸೆಂಟೈಲ್ 50 ಆಗಿದ್ರೆ ಡಿಸೈಲ್ಸ್ 5 ಆಗಿರುತ್ತೆ, ಮತ್ತೆ ಕ್ವಾರ್ಟೈಲ್ 2 ಆಗಿರುತ್ತೆ, ಮೀಡಿಯನ್ ಆಗಿರುತ್ತೆ. ಪರ್ಸೆಂಟೈಲ್ 75 ಆದ್ರೆ ಕ್ವಾರ್ಟೈಲ್ 3 ಆಗಿರುತ್ತೆ. ಈ ಟೇಬಲ್ ಒಂದು ನಾಪ್ಕ ಇದ್ರೆ ಸಾಕು. ಈಗವರೆಗೂ ಯಾವ್ದು ಕ್ವಶನ್ ಕೇಳಿಲ್ಲ, ಇನ್ ಕೇಸ್ ಕೇಳಿದ್ರು ಕೇಳ್ಬೋದು. ಇದ್ರ ಮೇಲೆ ಒಂದು ಕ್ವಶನ್ ಇವಾಗವರೆಗೂ ಬಂದಿಲ್ಲ. ಏನಾದ್ರೂ ಡೌಟ್ ಇದ್ರೆ ಕೇಳ್ಬೋದು ಇವತ್ ಮಾಡಿರೋದ್ರ. ನಾಳೆ ಡಿಸ್ಪರ್ಷನ್ ಮಾಡ್ತೀನಿ, ಮೆಜರ್ ಆಫ್ ಡಿಸ್ಪರ್ಷನ್ ನಾಳೆ ಕ್ಲಾಸಲ್ಲಿ ಮಾಡ್ತೀನಿ. ಜಸ್ಟ್ ಒಂದ್ಸರಿ ಓವರ್ವ್ಯೂ ಮಾಡೋಣ, ಏನೇನ್ ಕಾನ್ಸೆಪ್ಟ್ ಕವರ್ ಮಾಡಿದ್ರಿ ಅಂತ. ಸೊ ಇಂಪಾರ್ಟೆಂಟ್ ಬಂದು ಇದ್ರಲ್ಲೇ ಜಾಸ್ತಿ ಕೇಳೋದು, ಇವೆಲ್ಲ ಏನ್ ಬೇಕಾಗಿಲ್ಲ. ಸೊ ಸ್ಕೇಲ್ಸ್ ಅಲ್ಲಿ ಇಂಪಾರ್ಟೆಂಟ್ ನಾಮಿನಲ್, ಆರ್ಡಿನಲ್, ಇಂಟರ್ವಲ್ ಮತ್ತೆ ರೇಷಿಯೋ ಬರುತ್ತೆ. ನಾಮಿನಲ್ ಬಂದು ಮೋಡ್ ಯೂಸ್ ಮಾಡ್ತೀರಿ, ಆರ್ಡಿನಲ್ ಬಂದು ಮೋಡ್ ಮತ್ತೆ ಮೀಡಿಯನ್, ಇಂಟರ್ವಲ್ ಬಂದು ಮೀಡಿಯನ್ ಅಂಡ್ ಮೋಡ್, ಅಂಡ್ ರೇಷಿಯೋ ಬಂದು ಮೀನ್, ಮೀಡಿಯನ್ ಅಂಡ್ ಮೋಡ್. ಸೊ ಇಲ್ಲಿ ಓನ್ಲಿ ಲೇಬ್ಲಿಂಗ್ ಅಂಡ್ ಕ್ಲಾಸಿಫಿಕೇಶನ್ ಮಾಡ್ತೀರಿ, ಲೇಬ್ಲಿಂಗ್, ಕ್ಲಾಸಿಫಿಕೇಶನ್ ಮತ್ತೆ ಆರ್ಡರ್ ಮಾಡ್ತೀರಿ. ಇಂಟರ್ವಲ್ ಅಲ್ಲಿ ಲೇಬ್ಲಿಂಗ್, ಕ್ಲಾಸಿಫಿಕೇಶನ್, ಆರ್ಡರ್ ಮತ್ತೆ ಮೀನಿಂಗ್ಫುಲ್ ಡಿಫ್ರೆನ್ಸ್ ಇರುತ್ತೆ, ಬಟ್ ಅಬ್ಸಲ್ಯೂಟ್ 0 ಇರಲ್ಲ ನಾಪ್ಕರ್ಲಿ. ಅಬ್ಸಲ್ಯೂಟ್ 0 ಓನ್ಲಿ ಫಾರ್ ರೇಷಿಯೋ ಮಾತ್ರ ಇರುತ್ತೆ. ನೆಕ್ಸ್ಟ್ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನು, ಆಸ್ ಇಟ್ ಈಸ್ ನಾವು ಇರೋದನ್ನ ಡಿಸ್ಕ್ರೈಬ್ ಮಾಡೋದನ್ನ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕರಿತೀರಿ. ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಇಸ್ ನಥಿಂಗ್ ಬಟ್ ಪಾಪ್ಯುಲೇಷನ್ ಇಸ್ ಬೇಸ್ಡ್ ಆನ್ ಸ್ಯಾಂಪಲ್ ಡೇಟಾನ ತಗೊಂಡು ನಾವು ಪ್ರಿಡಿಕ್ಷನ್ಸ್ ನ ನೋಡೋದನ್ನ ಇನ್ಫರೆನ್ಷಿಯಲ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಅಪ್ಲೈ ಮಾಡ್ತೀವಿ. ಸೊ ಮೆಷರ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿಯಲ್ಲಿ 2 ಟೈಪ್ಸ್ ಇದೆ, ಒಂದು ಪೊಸಿಷನಲ್ ಆವರೇಜ್ ಮತ್ತೆ ಮ್ಯಾಥಮೆಟಿಕಲ್ ಆವರೇಜಸ್. ಪೊಸಿಷನಲ್ ಆವರೇಜಸ್ ಯಾವ್ದಾದ್ರು ಅಂದ್ರೆ ಮೀಡಿಯನ್, ಮೋಡ್, ಪಾರ್ಟಿಷನ್ ವ್ಯಾಲ್ಯೂಸ್, ಅವಾಗಲೇ ಹೇಳ್ದಲ್ಲ ಕ್ವಾರ್ಟೈಲ್ಸ್, ಪರ್ಸೆಂಟೈಲ್ಸ್, ಡಿಸೈಲ್ಸ್ ಇವೆಲ್ಲ ಪಾರ್ಟಿಷನ್ ವ್ಯಾಲ್ಯೂಸ್ ಅಲ್ಲಿ ಬರುತ್ತೆ. ಮ್ಯಾಥಮೆಟಿಕಲ್ ಆವರೇಜಸ್ ಅಲ್ಲಿ ಅರ್ಥಮೆಟಿಕ್ ಮೀನು, ಜಾಮೆಟ್ರಿಕ್ ಮೀನು ಮತ್ತೆ ಹಾರ್ಮೋನಿಕ್ ಮೀನ್ ಬರುತ್ತೆ. So arithmetic mean is nothing but total number of values divided by number of values, sum of values divided by number of values ಮಾಡಬೇಕು. ಇಂಪಾರ್ಟೆಂಟ್ ಪ್ರಾಪರ್ಟೀಸ್ ನೋಡ್ಕೊಳ್ಳಿ. ನೆಕ್ಸ್ಟ್ ಅರ್ಥಮೆಟಿಕ್
ಮೀನ್ ಆದ್ಮೇಲೆ ಜಾಮೆಟ್ರಿಕ್ ಮೀನ್ ಇಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ ಪ್ರಾಡಕ್ಟ್ ಆಫ್ ನಂಬರ್ ಆಫ್ ವ್ಯಾಲ್ಯೂಸ್. ಏನೇನ್ ವ್ಯಾಲ್ಯೂಸ್ ಕೊಟ್ಟಿದ್ದಾರೋ ಆ ವ್ಯಾಲ್ಯೂಸ್ ನ ಪ್ರಾಡಕ್ಟ್ ನ ತಗೊಂಡು ಸ್ಕ್ವೇರ್ ರೂಟ್ ಮಾಡಿದ್ದು ಅಂದ್ರೆ ನಮಗೆ ಜಾಮೆಟ್ರಿಕ್ ಮೀನ್ ಬರುತ್ತೆ. ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಆವರೇಜ್ ರೇಟ್ ಆಫ್ ಗ್ರೋತ್ ಇನ್ ಪಾಪ್ಯುಲೇಷನ್, ಇನ್ವೆಸ್ಟ್ಮೆಂಟ್, ಸೇಲ್ಸ್ ಮತ್ತೆ ವಾಲ್ಯೂಮ್ ಅಲ್ಲಿ ಯೂಸ್ ಮಾಡ್ತೀರಿ. ಹಾರ್ಮೋನಿಕ್ ಮೀನ್ ಇಸ್ ನಥಿಂಗ್ ಬಟ್ ರೆಸಿಪ್ರೋಕಲ್ ಆಫ್ ದ ಅರ್ಥಮೆಟಿಕ್ ಮೀನ್. ಸೊ ಇಂಪಾರ್ಟೆಂಟ್ ಕೇಳೋದು ಜಾಮೆಟ್ರಿಕ್ ಮೀನ್ ಫಾರ್ಮುಲಾ ಏನು ಅಂದ್ರೆ ಸ್ಕ್ವೇರ್ ರೂಟ್ ಆಫ್ ಅರ್ಥಮೆಟಿಕ್ ಮೀನ್ ಇಂಟು ಹಾರ್ಮೋನಿಕ್ ಮೀನ್. ಸೊ ಯಾವುದೇ ವ್ಯಾಲ್ಯೂಸ್ ಕೊಟ್ಟಿದ್ದು ಅಂದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡಿದ್ದು ಅಂತಂದ್ರೆ ನಮಗೆ ಹಾರ್ಮೋನಿಕ್ ಮೀನ್ ಆದ್ರೂ ಕ್ಯಾಲ್ಕುಲೇಟ್ ಮಾಡ್ಬೋದು, ಅರ್ಥಮೆಟಿಕ್ ಮೀನ್ ಆದ್ರೂ ಕ್ಯಾಲ್ಕುಲೇಟ್ ಮಾಡ್ಬೋದು, ಜಾಮೆಟ್ರಿಕ್ ಮೀನ್ ಆದ್ರೂ ಕ್ಯಾಲ್ಕುಲೇಟ್ ಮಾಡ್ಬೋದು. ಕಂಪ್ಯಾರಿಸನ್ ಆಫ್ ಮೀನ್ ಮೀಡಿಯನ್ ಮೋಡ್ ಸಿಮಿಟ್ರಿಕಲ್ ಆದ್ರೆ ಮೀನು ಮೀಡಿಯನ್ ಮೋಡ್ ಈಕ್ವಲ್ ಆಗಿರುತ್ತೆ. ಅಸಿಮಿಟ್ರಿಕಲ್ ಆದ್ರೆ ಮೂರೂನು ಈಕ್ವಲ್ ಆಗಿರಲ್ಲ. ಪಾಸಿಟಿವ್ಲಿ ಸ್ಕ್ಯೂಡ್ ಆಗಿದ್ರೆ ಮೀನ್ ಇಸ್ ಗ್ರೇಟರ್ ದೆನ್ ಮೀಡಿಯನ್ ಇಸ್ ಗ್ರೇಟರ್ ದೆನ್ ಮೋಡ್ ಆಗಿರುತ್ತೆ. ನೆಗೆಟಿವ್ಲಿ ಸ್ಕ್ಯೂಡ್ ಆಸ್ ಮೀನ್ ಇಸ್ ಲೆಸ್ಸರ್ ದೆನ್ ಮೀಡಿಯನ್ ಇಸ್ ಲೆಸ್ಸರ್ ದೆನ್ ಮೋಡ್ ಆಗಿರುತ್ತೆ. ಶೇಪ್ ಸ್ನ್ಯಾಪ್ಕರ್ಲಿ ಎಲ್ ಶೇಪ್ ಮತ್ತೆ ಜೆ ಶೇಪ್. ಪಾಸಿಟಿವ್ಲಿ ಸ್ಕ್ಯೂಡ್ಗೆ ಜೆ ಶೇಪ್ ಇರುತ್ತೆ, ನೆಗೆಟಿವ್ಲಿ ಸ್ಕ್ಯೂಡ್ಗೆ ಎಲ್ ಶೇಪ್ ಇರುತ್ತೆ. ಮೀಡಿಯನ್ ಇಸ್ ನಥಿಂಗ್ ಬಟ್ ಮಿಡ್ಲ್ ವ್ಯಾಲ್ಯೂನ ಏನೇ ವ್ಯಾಲ್ಯೂಸ್ ಕೊಟ್ಟಿರ್ಲಿ ಅದಕ್ಕೆ ಮಿಡ್ಲ್ ವ್ಯಾಲ್ಯೂ ಕಂಡುಹಿಡಿಯೋದನ್ನ ಮೀಡಿಯನ್ ಅಂತ ಕರೀತಾರೆ. ಸೊ ಕಂಡುಹಿಡಿಯೋದಕ್ಕಿಂತ ಮುಂಚೆ ಡೇಟಾನ ಏನ್ ಮಾಡ್ಬೇಕು, ಆರ್ಡರ್ ಆಗಿ ಜೋಡಿಸ್ಬೇಕಾಗುತ್ತೆ, ಅರೇಂಜ್ ಇನ್ ಆನ್ ಆರ್ಡರ್. ಮೋಡ್ ಇಸ್ ನಥಿಂಗ್ ಬಟ್ ಮೋಸ್ಟ್ ಫ್ರೀಕ್ವೆಂಟ್ಲಿ ಅಕರಿಂಗ್ ಡೇಟಾ. ಸೊ ಮೋಡ್ ಫಾರ್ಮುಲಾ ಬಂದು ಮೋಡ್ ಇಸ್ ಈಕ್ವಲ್ ಟು 3 ಮೀಡಿಯನ್ ಮೈನಸ್ 2 ಮೀನ್ ಆರ್ ಮೀನ್ ಮೈನಸ್ ಮೋಡ್ ಇಸ್ ಈಕ್ವಲ್ ಟು 3 ಮೀನ್ ಮೈನಸ್ ಮೀಡಿಯನ್. ಎರಡು ಫಾರ್ಮುಲಾನು ಇಂಪಾರ್ಟೆಂಟ್. ನೆಕ್ಸ್ಟ್ ಪಾರ್ಟಿಷನ್ ವ್ಯಾಲ್ಯೂಸ್. ಪಾರ್ಟಿಷನ್ ವ್ಯಾಲ್ಯೂ ಇಸ್ ಆಲ್ಸೋ ಎ ಪೊಸಿಷನಲ್ ವ್ಯಾಲ್ಯೂಸ್ ಅಲ್ಲೇ ಬರುತ್ತೆ. ಸೊ ಪರ್ಸೆಂಟೈಲು, ಡಿಸೈಲು, ಕ್ವಾರ್ಟೈಲು. ಪರ್ಸೆಂಟೈಲ್ ಅಂದ್ರೆ 100 ಈಕ್ವಲ್ ಪಾರ್ಟ್ಸ್, ಡಿಸೈಲ್ ಇಸ್ 10 ಈಕ್ವಲ್ ಪಾರ್ಟ್ ಮತ್ತೆ ಕ್ವಾರ್ಟೈಲ್ ಇಸ್ 4 ಈಕ್ವಲ್ ಪಾರ್ಟ್ಸ್ ಅಲ್ಲಿ ಬರುತ್ತೆ. ಸೊ ಇದ್ರಲ್ಲಿ ಇಂಪಾರ್ಟೆಂಟ್ ಕೇಳೋದು ಇದನ್ನು ಮಾತ್ರ.